ಐಸಿರಿ ಟುಡೆಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ RB. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಮನುಷ್ಯನಿಗೆ ತನ್ನ ಜೀವನದಲ್ಲಿ ಹಿಂದೆ ಏನ್ ಮಾಡಿದ್ರು ಅಥವಾ ಈಗ ನಾವ್ ಏನ್ ಮಾಡ್ತೀವಿ, ಮುಂದೆ ಏನ್ ಮಾಡ್ಬೇಕು ಅನ್ನೋ ಒಂದು ಅರಿವು, ಒಂದು ಮಾರ್ಗದರ್ಶನ ಕೊಡೋಕೆ ನಮ್ಮ ಭಾರತೀಯ ಸಾಂಸ್ಕೃತಿಕ ನೆಲೆಯಲ್ಲಿ ಒಂದು ಗುರು ಅನ್ನೋ ಒಂದು ಶ್ರೇಷ್ಠ ಸ್ಥಾನ ನಮಗೆ ನಮ್ಮ ಪೂರ್ವಜರು ಬಿಟ್ಟು ಹೋಗಿದ್ದಾರೆ. ಮುಂದೆ ಗುರಿ, ಹಿಂದೆ ಗುರು, ಇದು ಜೊತೆಗೆ ಒಂದು ಇಚ್ಛಾಶಕ್ತಿಯೊಂದಿಗೆ ನಾವು ಮುಂದೆ ನಡೆದ್ರೆ ನಾವು ಎಲ್ಲದರಲ್ಲೂ ಸಫಲವಾಗ್ಬೋದು, ವಿಶ್ವವನ್ನೇ ಗೆಲ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಟಾಕ್ ವಿತ್ RBಯಲ್ಲಿ ನಮ್ಮ ಅತಿಥಿಗಳಾಗಿ ಇರೋದು ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಶ್ರೀ ಬಸವ ಮರುಳ ಸಿದ್ಧ ಸ್ವಾಮೀಜಿ, ಬಸವ ತತ್ವಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗ. ಇವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ನಿಮಗಾಗಿ. ಡಾಕ್ಟರ್ ಶ್ರೀ ಬಸವ ಮರುಳ ಸಿದ್ಧ ಸ್ವಾಮಿಗಳು ಡಿಸೆಂಬರ್ 1, 1984ರಲ್ಲಿ ದಾವಣಗೆರೆ ತಾಲೂಕಿನ ಕಂದಗಲ್ಲು ಗ್ರಾಮದಲ್ಲಿ ರಾಜಶೇಖರಪ್ಪ ಮತ್ತು ಮೀನಾಕ್ಷಿ ದಂಪತಿಗೆ ಜನಿಸಿದರು. ಬಾಲ್ಯದಿಂದಲೇ ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿದ್ದ ಶ್ರೀಗಳಿಗೆ ಕಾಲೇಜು ದಿನಗಳಲ್ಲಿ ಅಥಣಿಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಮತ್ತು ಧಾರವಾಡದ ಶ್ರೀ ಮೃತ್ಯುಂಜಯ ಗುರುಗಳು ಹಾಗೂ ಅನೇಕ ಬಸವ ತತ್ವದ ಅನುಯಾಯಿಗಳು ಇವರ ಮೇಲೆ ದೀರ್ಘಕಾಲೀನ ಪ್ರಭಾವವನ್ನ ಬೀರಿದರು. ಆಗಿನಿಂದ ಶ್ರೀಗಳು ಬಸವ ತತ್ವದೆಡೆಗೆ ಆಸಕ್ತಿಯನ್ನ ಬೆಳೆಸಿಕೊಂಡರು. ಕೇವಲ ಆಧ್ಯಾತ್ಮಿಕ ಶಿಕ್ಷಣವಲ್ಲದೆ ಇವರು ಚಿತ್ರದುರ್ಗದ ಬಸವ ತತ್ವ ಮಹಾವಿದ್ಯಾಲಯದಲ್ಲಿ BA, ಶಂಕರಘಟ್ಟದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಶಿಕ್ಷಣ ಅಂದರೆ MA ಹಾಗೂ 2021ರಲ್ಲಿ ಗುರುಲಿಂಗ ಜಂಗಮ ಎನ್ನುವ ವಿಷಯದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಯೌವನಾವಸ್ಥೆಯಲ್ಲೇ ಅಂದರೆ ಜನವರಿ 11, 2003ರಲ್ಲಿ ಸನ್ಯಾಸ ಸ್ವೀಕರಿಸಿದ ಇವರಿಗೆ 2006ರಲ್ಲಿ ಶಿವಮೊಗ್ಗ ಬಸವ ಕೇಂದ್ರದ ಜವಾಬ್ದಾರಿಯನ್ನ ವಹಿಸಲಾಗತ್ತೆ. ಮೊದಲಿನಿಂದಲೂ ಇವರು ಅಪ್ಪಟ ಓದುಗರು, ಚಂದದ ಬರಹಗಾರರು, ವಾಗ್ಮಿಗಳೂ ಕೂಡ ಆಗಿದ್ದರಿಂದ ಅವನ್ನೇ ಮುಂದಿಟ್ಟುಕೊಂಡು ಬಸವ ತತ್ವದ ಅನೇಕ ಪುಸ್ತಕಗಳ ಸಂಪಾದಕರಾಗಿದ್ದಾರೆ ಮತ್ತು ಅನೇಕ ಪುಸ್ತಕಗಳ ಪ್ರಕಾಶಕರೂ ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಅವರ ವಾಕ್ ಚಾತುರ್ಯದ ಮುಖಾಂತರ ಸಾವಿರಾರು ಜನರನ್ನು ಬಸವ ತತ್ವದೆಡೆಗೆ, ಬಸವ ಸಿದ್ಧಾಂತದೆಡೆಗೆ ಬರಮಾಡಿಕೊಂಡಿದ್ದಾರೆ. ಮುಂದೆ 2020 ಜುಲೈ 27ರಂದು ಚಿಕ್ಕಮಗಳೂರು ಬಸವ ತತ್ವಪೀಠದ ಜವಾಬ್ದಾರಿಯನ್ನ ವಹಿಸಿಕೊಂಡು ಕೇವಲ 5 ವರ್ಷದಲ್ಲಿ ಸಾವಿರಾರು ಭಕ್ತ ಗಣವನ್ನು ಕಟ್ಟಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಜನ ನಿಬ್ಬೆರಗಾಗುವಂತಹ ಮಠವೊಂದನ್ನ ಕಟ್ಟಿದ್ದಾರೆ. ಪ್ರಸ್ತುತ 2 ಮಠಗಳ ಜವಾಬ್ದಾರಿಯನ್ನ ಶ್ರೀಗಳು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ಕಿರಿಯ ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಿದ ಡಾಕ್ಟರ್ ಶ್ರೀ ಬಸವ ಮರುಳ ಸಿದ್ಧ ಶ್ರೀಗಳು ನಮ್ಮ ಟಾಕ್ ವಿತ್ RBಯ ಈ ವಾರದ ಅತಿಥಿ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಗುರುಗಳ ಬಗ್ಗೆ ಒಂದು ಕಿರು ಪರಿಚಯನ ನೋಡಿದ್ರಿ. ಹಾಗಾದ್ರೆ ಯಾಕೆ ತಡ, ಪೂಜ್ಯರನ್ನ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪರಮ ಪೂಜ್ಯರೇ, ಬುದ್ಧಿ ಸ್ವಾಗತ ಟಾಕ್ ವಿತ್ RBಗೆ. ಬುದ್ಧಿ, ನಿಮ್ಮ ಆಶೀರ್ವಾದ ಮತ್ತೆ ನಿಮ್ಮ ಸಮಯ ನಮಗೋಸ್ಕರ ಮೀಸಲಿಟ್ಟಿದ್ದೀರಾ ಬುದ್ಧಿ. ಐಸಿರಿ ಟುಡೇ ವಾಹಿನಿ ವೀಕ್ಷಕರಿಗೆ ನಿಮ್ಮ ಒಂದೆರಡು ಮಾತು ಐಸಿರಿ ಟುಡೇ ಬಗ್ಗೆ. ಐಸಿರಿ ಟುಡೇ ಇತ್ತೀಚಿನ ದಿನಗಳಲ್ಲಿ ವಾರ್ತಾ ವಾಹಿನಿಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಹೆಚ್ಚಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಜನಗಳಿಗೆ ಸುದ್ದಿಯನ್ನು ತಲುಪಿಸುವಲ್ಲಿ, ಸಂಸ್ಕೃತಿಯನ್ನು ತಲುಪಿಸುವಲ್ಲಿ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಿರುವಂಥ ಒಂದು ಹೊಸ ವಾಹಿನಿಯಾಗಿದೆ. ಆ ವಾಹಿನಿಯಲ್ಲಿ ಬರುವಂಥ ಹಲವಾರು ಕಾರ್ಯಕ್ರಮಗಳು ಕೇವಲ ಸುದ್ದಿಗಳು ಅಷ್ಟೇ ಆಗಿರ್ತೇನೆ ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯನ್ನು, ಆಹಾರ ವೈವಿಧ್ಯತೆಯನ್ನು, ಆಚರಣೆಗಳ ವೈವಿಧ್ಯತೆಯನ್ನು ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ವೈವಿಧ್ಯತೆಗಳನ್ನು ದಾಖಲಿಸುವಂಥ ಮತ್ತು ಆ ಮೂಲಕವಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನು ಐಸಿರಿ ಟುಡೇ ಮಾಡ್ತಿರುವಂಥದ್ದು ಒಂದು ಭರವಸೆ ಮೂಡಿಸುವಂಥ ಒಂದು ಸಂಗತಿಯಾಗಿದೆ. ಆ ನಿಟ್ಟಿನಲ್ಲಿ ಐಸಿರಿ ಟುಡೇಯ ಎಲ್ಲ ತಂಡಕ್ಕೆ ಈ ಒಂದು ಐಸಿರಿ ಟುಡೇ ವಾಹಿನಿಯನ್ನು ಇನ್ನೂ ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ಮತ್ತು ಬಸವಾದಿ ಪ್ರಮುಖರು ಅನುಗ್ರಹಿಸಲಿ ಅಂತೇಳಿ ನಾವು ಹಾರೈಸೋದಕ್ಕೆ ಇಷ್ಟಪಡ್ತೇವೆ. ಅನಂತ ಅನಂತ ಶರಣುಗಳು ಬುದ್ಧಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಬುದ್ಧಿ. ನೀವು ಬಸವ ಪ್ರಜ್ಞೆಯನ್ನ ಜೊತೆಗೆ ನಿಮ್ಮ ಮಹತ್ವವಾದ ಅನುಭವಗಳೊಂದಿಗೆ ನಮ್ಮ ಚಿಕ್ಕಮಗಳೂರಿನ ಈ ಬಸವ ತತ್ವ ಪೀಠಕ್ಕೆ ಬಂದು ಈ ತಿಂಗಳ 27ಕ್ಕೆ 5 ವರ್ಷ ಆಯ್ತು ಬುದ್ಧಿ. ಒಂದು ಬಸವ ತತ್ವ ಪೀಠದ ಬಗ್ಗೆ ಒಂದೆರಡು ನಿಮ್ಮ ಭಾವನೆಗಳು ವ್ಯಕ್ತಪಡಿಸ್ಬೋದು. 5 ವರ್ಷ ಆಚರಿಸ್ತಾ ಇದ್ದೀವಿ.
5 ವರ್ಷ ಆಚರಣೆ, 5 ವರ್ಷ ತುಂಬಿತು ಅನ್ನೋದೇ ಒಂದು ಆಶ್ಚರ್ಯ ಆಗ್ತಿದೆ ನಮಗೆ. ಕಾರಣ ಏನಂದರೆ, ಹಿಂದಕ್ಕೆ ತಿರುಗಿ ನೋಡಿದರೆ ಇಷ್ಟು ಬೇಗ 5 ವರ್ಷ ಆಯ್ತಾ ಅಂತೇಳಿ ಅನಿಸುತ್ತೆ ನಮಗೆ. ಕಾಲ ಟೈಮ್ ಫ್ಲೈಸ್ ಅಂತಾರಲ್ಲ, ಹಾಗೆ ಕಾಲ ಬೇಗ 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 ಕಳೆದು ಹೋಗಿದೆ. ಮಾಡಬೇಕಾಗಿರ್ತಕ್ಕಂಥ ಬೇಕಾದಷ್ಟು ಕೆಲಸಗಳಿದ್ದಾವೆ. ಕಾಲಕ್ರಮೇಣ ಏನಾಗುತ್ತೆ, ಜನಗಳ ಉತ್ಸಾಹ, ನಮ್ಮ ಉತ್ಸಾಹ ಅವೆಲ್ಲವೂ ಒಂದೇ ಥರ ಇರೋದಿಲ್ಲ. ಅವು ನಿರಂತರವಾದ ಬದಲಾವಣೆಗಳಿಗೆ ಒಳಗಾಗ್ತಿರ್ತವೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದಾಗ 5 ವರ್ಷಗಳು ಹೋದವಲ್ಲಪ್ಪ ಅಂತೇಳಿ ಒಂಥರ ಬೇಸರನೂ ಕೂಡ ಆಗುತ್ತೆ. ಆದರೆ ಈಗಾಗಲೇ ಆಗಿರುವಂಥ ಕೆಲಸಗಳನ್ನು ನೋಡಿದಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ನಮ್ಮ ಜನ ನಮ್ಮ ಜೊತೆಗೆ ಇಷ್ಟೊಂದು ಒಳ್ಳೆಯ ಸಹಕಾರವನ್ನು ಕೊಟ್ಟು, ನಾವು ಮಾಡುವಂಥ ಕೆಲಸಗಳಿಗೆ ಬೆಂಬಲ ಕೊಟ್ಟು, ಆರ್ಥಿಕವಾಗಿ, ನೈತಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಮುಂದೆ ಬೇಕಾದಷ್ಟು ಕೆಲಸ ಮಾಡೋದಕ್ಕೆ ಭರವಸೆ ಮೂಡಿಸುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ನಮ್ಮದಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಬಸವತತ್ವ ಪೀಠ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಜಯಚಂದ್ರಶೇಖರ ಮಹಾಸ್ವಾಮಿಗಳವರು 1976ನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದ್ದು. ಅದಕ್ಕಿಂತ ಮೊದಲು ಅವರು ಬಸವತತ್ವ ಪ್ರಚಾರವನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಹಿಂದೆ ಜಾಬಾಲ್ಪುರಿ ಮಠದ ಅಧ್ಯಕ್ಷರಾಗಿದ್ದರು. ಏನೇನೋ ಕಾರಣಾಂತರಗಳಿಂದ ಆ ಮಠವನ್ನು ತ್ಯಾಗ ಮಾಡಬೇಕಾದಂಥ ಸಂದರ್ಭ ಬಂದಾಗ ಅವರು ಒಂದು ತತ್ವಕ್ಕೋಸ್ಕರವಾಗಿ ಒಂದು ಮಠ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬಸವತತ್ವ ಪೀಠವನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ಸುತ್ತಮುತ್ತ ಭಕ್ತರುಗಳೆಲ್ಲರೂ ಸೇರಿಕೊಂಡು ಈ ಬಸವತತ್ವ ಪೀಠಕ್ಕೆ ನಿವೇಶನವನ್ನು ಕೊಟ್ಟು ಆ ಬಸವತತ್ವ ಪೀಠ ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವ್ರು ಕಾರಣಕರ್ತರಾದರು. ಅವರು ಸ್ಥಾಪನೆ ಮಾಡಿದಂಥ ಈ ಪೀಠ ಮುಂದಿನ ವರ್ಷಕ್ಕೆ 50 ವರ್ಷ ಆಗುತ್ತೆ. ಗೊತ್ತಾಯ್ತಾ? 2026 ಇದು 50ನೇ ವರ್ಷ ನಡೀತಾ ಇದೆ, ರನ್ನಿಂಗ್. ಇದು 49 ತುಂಬಿ 50ನೇ ವರ್ಷ ರನ್ನಿಂಗ್ ಆಗ್ತಾ ಇದೆ. ಆ ಥರದಲ್ಲಿ 50 ವರ್ಷಗಳ ಕಾಲದಲ್ಲಿ ಈ ಭಾಗದಲ್ಲಿ ಬಸವ ಪ್ರಜ್ಞೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ನಿಟ್ಟಿನೊಳಗೆ ಈ ಮಠ ಭಾಳ ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಚಿಕ್ಕಮಗಳೂರು ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡ್ತಾ ಹೋದರೆ ಬಸವ ತತ್ವ ಪ್ರಚಾರ ಮಾಡೋದಕ್ಕೆ ಅಂತ ಬಂದಾಗ ಸ್ವಲ್ಪ ನಮಗೆ ಸವಾಲಿನ ಒಂದು ಜಿಲ್ಲೆ. ಈ ಜಿಲ್ಲೆ ಒಳಗೆ ಬಸವ ತತ್ವವನ್ನು ನಿರ್ದಿಷ್ಟವಾಗಿ ಹೇಳೋದು ಅಷ್ಟೇ ಕಷ್ಟ. ಅಂಥ ಒಂದು ಸ್ಥಳದಲ್ಲಿ ಜಯಚಂದ್ರಶೇಖರ ಮಹಾಸ್ವಾಮಿಗಳು ಬಸವ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರವಾಗಿ ಒಂದು ಪೀಠವನ್ನೇ ಸ್ಥಾಪನೆ ಮಾಡಿಕೊಂಡು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಸ್ಥಿಭಾರ ಹಾಕಿ ಹೋಗಿರ್ತಕ್ಕಂಥದ್ದು, ಅಂಥ ಭಕ್ತರನ್ನು ತಯಾರು ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಮಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತು ಇಲ್ಲಿ ಏನೇ ಕೆಲಸಗಳಾಗಿದ್ರೂ ಕೂಡ ಅದು ಬಸವ ಮರಳಸಿದ್ದ ಸ್ವಾಮಿಗಳಿಂದ ಆಗೈತೆ ಅಂತ ಯಾರಾದರೂ ಭಾವಿಸಿದ್ರೆ ಖಂಡಿತ ತಪ್ಪದು. ಅದೆಲ್ಲದೂ ಕೂಡ ಆಗಿರೋದು ಹೇಗೆ ಅಂತ ಹೇಳಿದ್ರೆ, ಜಯಚಂದ್ರಶೇಖರ ಸ್ವಾಮಿಗಳವರು ಕೊಟ್ಟಂಥ ಭಕ್ತರಿಗೆ ಕೊಟ್ಟಿರ್ತಕ್ಕಂಥ ಸುಸಂಸ್ಕೃತತೆ, ಅವರು ದೇಹಾಂತ್ಯವಾದ ನಂತರನೂ ಕೂಡ ಅದನ್ನು ನಿರಂತರವಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಭಕ್ತ ಸಮೂಹ ಏನಿದೆಯಲ್ಲ, ಆ ಭಕ್ತ ಸಮೂಹದ ಕಾರಣದಿಂದ ಅವ್ರು ನಮ್ಮನ್ನು ಮುಂದೆ ಇಟ್ಕೊಂಡು ಇದೆಲ್ಲದನ್ನು ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಆ ಥರದಲ್ಲಿ 5 ವರ್ಷ ಏನು ಮಾಡಿದ್ರು ಅಂದರೆ ಎಲ್ಲರೂ ಸೇರಿಕೊಂಡು ಇಷ್ಟು ಮಾಡಿದ್ದೀವಿ ಅನ್ನೋದನ್ನ ಮಾತ್ರ ಹೇಳ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿ ನಿಮ್ಮ ಅನುಭವಗಳು ಮತ್ತೆ ಬಸವ ತತ್ವ ಪೀಠದ ಜೊತೆ ಇರೋ ಒಂದು ನಂಟನ್ನ ನಿಮ್ಮದೇ ಆದ ರೀತಿಲಿ ಹೇಳಿದ್ರಿ. ಬುದ್ಧಿ, ನಾವು ನಿಮ್ಮ ಒಂದು ಈ ಪ್ರಯಾಣವನ್ನು ನೋಡಿದಾಗ, ನಾವು ಅದನ್ನ ಒಂದು ಸ್ಫೂರ್ತಿಯಾಗಿ ತಗೊಂಡಾಗ, ನಾವು ನಿಮ್ಮ ಬಾಲ್ಯದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅಂದ್ರೆ ನಮ್ಮ ಊರಿನಲ್ಲಿರೋರೆ, ನೀವು ಯಾವ ಊರು, ಅಂದ್ರೆ ಮೂಲವಾಗಿ ಸನ್ಯಾಸತ್ವ ಸ್ವೀಕೃತಕ್ಕಿಂತ ಮುಂಚೆ ಪೂರ್ವ ಜೀವನದಲ್ಲಿ ನೀವು ಯಾವ ಊರಲ್ಲಿ ಹುಟ್ಟಿದ್ರಿ, ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಅದ್ರ ಬಗ್ಗೆ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ. ನಮ್ಮಲ್ಲಿ ಪೂರ್ವಾಶ್ರಮ ಮತ್ತು ಉತ್ತರಾಶ್ರಮ ಅಂತ ಇರ್ತವೆ. ಪೂರ್ವಾಶ್ರಮ ಅಂದ್ರೆ ಈ ಲಾಂಛನ ದಾರಿಗಳು ಆಗೋದಕ್ಕಿಂತ ಹಿಂದಿಂದು, ನಂತರದ್ದು ಲಾಂಛನ ದಾರಿಗಳು ಆದ್ಮೇಲಿದ್ದು. ಈ ಲಾಂಛನ ದಾರಿಗಳು ಆಗೋದಕ್ಕಿಂತ ಹಿಂದಿದ್ದದ್ದು ಒಂದು ಜನ್ಮವಾದರೆ, ಈ ಲಾಂಛನ ಧರಿಸ್ಕೊಂಡು ವಿರಕ್ತಾಶ್ರಮಕ್ಕೆ ಕಾಲಿಟ್ಟ ಮೇಲೆ ಅದು ಬೇರೆ ಇನ್ನೊಂದು ಜನ್ಮನೇ. ಆ ಹಿನ್ನೆಲೆ ಒಳಗೆ ಪೂರ್ವಾಶ್ರಮದ ಸಂಪರ್ಕ ಇಟ್ಕೊಳ್ತಕ್ಕಂಥದ್ದು ನಮ್ಮಲ್ಲಿ ನಿಷಿದ್ಧ. ಒಂದು ವೇಳೆ ಅದು ಇರುತ್ತೆ ಅನ್ನೋದೇ ಆದರೆ ಎಲ್ಲ ಭಕ್ತರ ಜೊತೆ ನಮ್ಮ ಸಂಬಂಧ ಹೆಂಗಿರುತ್ತೋ ಅದೇ ಥರದ ಸಂಬಂಧ ಅವ್ರ ಜೊತೆಗೆ ಇರಬೇಕು ಅನ್ನುವಂಥದ್ದು ನಮ್ಮ ಪರಂಪರೆಯ ಒಂದು ಬದ್ಧತೆ ಅದು. ಆ ಹಿನ್ನೆಲೆ ಒಳಗೆ ಆ ಹಿನ್ನೆಲೆಯನ್ನು ನೆನಪಿಟ್ಕೊಂಡೇ ನಮ್ಮ ಪೂರ್ವದ ವಿಚಾರಗಳನ್ನು ನಿಮ್ಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ನಾವು ಹುಟ್ಟಿದ್ದು ದಾವಣಗೆರೆ ತಾಲೂಕು ಕಂದಗಲ್ಲು. ಬಹುಶಃ ಇಡೀ ದಾವಣಗೆರೆ ತಾಲೂಕಿನಲ್ಲಿ 2ನೇ ದೊಡ್ಡ ಗ್ರಾಮ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸುಮಾರು ಇಡೀ ಗ್ರಾಮನೇ ಒಂದು ಗ್ರಾಮ ಪಂಚಾಯಿತಿ. ಆನಂತರ ಸುತ್ತಮುತ್ತ ತೆಂಗು ಕಂಗುಗಳು, ಆನಂತರ ಬಾಳೆ, ಭತ್ತ, ರಾಗಿ, ಈ ಥರದಲ್ಲಿ ಭಾಳ ದೊಡ್ಡ ಸಾಂಸ್ಕೃತಿಕವಾಗಿ ರೈತರು ಶ್ರೀಮಂತವಾಗಿ ಕೃಷಿ ಚಟುವಟಿಕೆಗಳು ತೊಡಗಿಸಿರ್ತಕ್ಕಂಥ ಒಂದು ಊರು. ನಾವು ಚಿಕ್ಕವರಿದ್ದಾಗೆಲ್ಲ ಅಲ್ಲಿ ಅಡಿಕೆ ಎಲ್ಲ ಅಷ್ಟೊಂದು ಇರಲಿಲ್ಲ. ತೆಂಗು ಮತ್ತು ಭತ್ತ ಅದನ್ನೇ ಜಾಸ್ತಿ ಬೆಳೀತಾ ಇದ್ದರು. ಅದಾನಂತರ ಇತ್ತೀಚೆಗೆಲ್ಲ ಭತ್ತನೂ ಹೋಯ್ತು, ತೆಂಗು ಹೋಯ್ತು, ಸಂಪೂರ್ಣ ಅಡಿಕೆಮಯ ಆಗೋಗ್ಬಿಟ್ಟಿದೆ ಆ ಊರು. ಆ ಊರಲ್ಲಿ ಹುಟ್ಟಿದ್ದು. ನಮ್ಮೂರಲ್ಲಿ ನಾನು ಕೃಷಿ ಕುಟುಂಬನೇ ಹುಟ್ಟಿದ್ದು. ನಮ್ಮ ತಂದೆ ತಾಯಿ ಎಲ್ಲರೂ ಕೃಷಿಕರೇ. ಅದ್ರ ನಡುವೆ ನಮ್ಮ ತಂದೆ ಒಂದು ಕಿರಾಣಿ ಅಂಗಡಿ ಮಾಡಿದರು. ಅದಾದ ನಂತರ ಒಂದು ಬೀಜ ಗೊಬ್ಬರದ ಅಂಗಡಿ ಮಾಡಿದರು. ಅದಾದ ನಂತರ ಒಂದು
ದಾವಣಗೆರೆನಲ್ಲಿ ಇರಿಗೇಷನ್ ಸಿಸ್ಟಮ್ಸ್ ಅಂತೇಳಿ ಒಂದು ಅಂಗಡಿಯನ್ನು ಮಾಡಿಕೊಂಡು ಕಂಪ್ನಿ ಮಾಡಿಕೊಂಡು ಈ ಡ್ರಿಪ್ ಇರಿಗೇಷನ್ ಕಾಂಟ್ರಾಕ್ಟ್ ತೊಗೊಂಡು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ನಮ್ಮ ತಾಯಿ ಅವರು ಕುಟುಂಬದ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಕ್ಕಂಥವ್ರು. ಅವರು ನಮಗಿವತ್ತು ಏನಾದ್ರು ಒಂದಿಷ್ಟು ಓದೋ ಸಂಸ್ಕಾರ ಬಂದಿದೆ ಅಂದರೆ, ಯಾವುದಾದ್ರೂ ಒಂದಿಷ್ಟು ಒಳ್ಳೆ ಪುಸ್ತಕಗಳು ಓದ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ತಂದೆ ತಾಯಿಗಳಿಂದ ಬಂದಿರತಕ್ಕಂಥ ಸಂಸ್ಕಾರ. ನಮ್ಮ ತಂದೆಗಿಂತಲೂ ಹೆಚ್ಚು ನಮ್ಮ ತಾಯಿ ಈ ನಿಯತಕಾಲಿಕೆಗಳೇನು ಬರ್ತಾಯಿದ್ರು, ಸುಧಾ ಆಗಿರ್ಬೋದು, ತರಂಗ ಆಗಿರ್ಬೋದು, ಮಯೂರ ಆಗಿರ್ಬೋದು, ತುಷಾರ ಆಗಿರ್ಬೋದು, ಆಂಧ್ರ ಪ್ರಜಾವಾಣಿ, ದಾವಣಗೆರೆನಲ್ಲಿ ಒಂದು ಸ್ಥಳೀಯ ಪತ್ರಿಕೆ ಜನತವಾಣಿ, ಇಂಥ ಎಲ್ಲ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ನಮಗೆ ಯಾವಾಗ ಚಿಕ್ಕ ಹುಡುಗರಿಂದ ಓದಕ್ಕೆ ಬರ್ತಿರ್ಲಿಲ್ಲ. ನಾವೇನು ಮಾಡ್ತಿದ್ವಿ, ಈ ಚಿತ್ರ ತೋರಿಸಿ ಇದೇನಮ್ಮ ಅಂತ ಕೇಳ್ತೀವಿ. ನಮ್ಮಮ್ಮ ಅವನ್ನ ಓದಿ ಹೇಳ್ತಾ ಇದ್ರು. ಆಮೇಲೆ ನಮಗೆ ನಿಧಾನಕ್ಕೆ ಸ್ವಲ್ಪ ಓದಕ್ಕೆ ಬರೋಕ್ಕೆ ಶುರು ಮಾಡಿದ್ಮೇಲೆ ಚಿತ್ರಗಳು ಕೆಳಗಿರೋ ಕ್ಯಾಪ್ಷನ್ ಅಷ್ಟೇ ಓದ್ತಾ ಇದ್ವಿ. ಆಮೇಲೆ ಬರ್ತಾ ಬರ್ತಾ ಕ್ರಮೇಣ ಬರ್ತಾ ಅವನ್ನ ಮ್ಯಾಗ್ಝಿನ್ಗಳು ಓದೋದು ರೂಢಿ ಮಾಡ್ಕೊಂಡ್ವಿ. ಒಂದು ವಯಸ್ಸಿಗೆ ಬಂದಮೇಲೆ ಸ್ವಲ್ಪ ಪ್ರಬುದ್ಧತೆ ಬರ್ತಾ ಇದೆ ಅಂದಾಗ ನಮ್ಮ ಗ್ರಾಮ ಪಂಚಾಯತಿಯ ಲೈಬ್ರರಿ ಒಳಗೆ ಹೋಗಿ ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಕೃತಿಗಳು ತೊಗೊಂಡ್ಬಂದು ಓದೋದು ಶುರು ಮಾಡಿದ್ವಿ. ಆ ಥರದಲ್ಲಿ ಒಂದು ಓದೋ ಹವ್ಯಾಸ ನಮ್ಮ ಮನೆಯಿಂದನೇ ಬಂತು ಅಂತ ಹೇಳಿದ್ರೆ ಅದೇನು ಅತಿಶಯೋಕ್ತಿ ಅಲ್ಲ. ಆ ಸಂಸ್ಕಾರದ ಕಾರಣಕ್ಕಾಗಿಯೇ ನಾವಿವತ್ತು ಏನಾದ್ರು ಓದ್ತಾ ಇದ್ದೀವಿ, ಮತ್ತೇನಾದ್ರು ಸ್ಪಷ್ಟವಾಗಿ ಬರಿತೀವಿ ಅಥವಾ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಆ ಸಂಸ್ಕಾರ ಅದೇ ಕಾರಣ ಅಂತ ನನ್ನ ಭಾವನೆ. ಇನ್ನು ನಮ್ಮ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ನಮ್ಮೂರಲ್ಲೇ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನಡೆದು ನಮ್ಮೂರಲ್ಲೇ. ನಮಗಿದ್ದದ್ದು ಲಿಂಗೇಶ್ವರ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಒಂದು ಖಾಸಗಿ ಶಾಲೆ. ಅದಿನ್ನು ನಾವು ಆ ಶಾಲೆಗೆ ಸೇರಿದಂಥ ಸಂದರ್ಭದಲ್ಲಿ ನಮ್ದು 3ನೇ ಬ್ಯಾಚ್ ಆ ಶಾಲೆಗೆ. 3ನೇ ಬ್ಯಾಚಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ನಮಗಿದ್ದಂಥ ಮೇಷ್ಟ್ರುಗಳು ಎಷ್ಟು ಡೆಡಿಕೇಟೆಡ್ ಆಗಿದ್ರು ಅನ್ನೋದು ಭಾಳ ಮುಖ್ಯ. ಪಾಪ ಅವರಿಗೆ ಅದು ಅನುದಾನ ರಹಿತ ಶಾಲೆ, ಖಾಸಗಿ ಅನುದಾನ ರಹಿತ ಶಾಲೆ. ಮತ್ತು ನಾವೆಲ್ಲ ಬಡತನದಲ್ಲಿ ಇರ್ತಕ್ಕಂಥವ್ರು. ಬಡತನದಲ್ಲಿ ಇರುವಂಥ ಹುಡುಗರೇ ಭಾಳ ಜನ ಹಳ್ಳಿಗಳಲ್ಲಿ. ನಾವೆಲ್ಲರೂ ಆ ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ತೊಗೊಳ್ತಿದ್ದ ಫೀಸ್ ಎಷ್ಟು, ಅವತ್ತಿನ ಕಾಲಕ್ಕೆ 1 ವರ್ಷಕ್ಕೆ 14 ರೂಪಾಯಿ ಸರ್ಕಾರ ಕೊಡ್ಬೇಕಾಗಿರೋ ಫೀಸು. ಅದು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನು ಫೀಸ್ ತೊಗೊಳ್ತಾ ಇರಲಿಲ್ಲ. ಇದು ಯಾವ ಇಸ್ವಿಲಿ ಬುದ್ಧಿ? 84 ನಾವು 84 ಡಿಸೆಂಬರ್ 1 ನಾವು ಹುಟ್ಟಿದ್ದು. 90ನೇ ಇಸ್ವಿ 90ನೇ ಇಸ್ವಿನಲ್ಲಿ ಆ ಥರದಲ್ಲಿ ಆ ಶಾಲೆಯಲ್ಲಿ ನಾವೆಲ್ಲ ಹೆಚ್ಚು ಕಡಿಮೆ 88ರಿಂದನೇ ನಾವು ಆ ಶಾಲೆಗೆ ಹೋಗ್ತಾ ಇದ್ವಿ. LKG UKG ಅದಾದ ನಂತರ 1ನೇ ತರಗತಿ ಆ ಶಾಲೆಯಲ್ಲಿ ಓದಿದ್ದು ನಾವೆಲ್ಲ. ನಮ್ಮ ಹೆಸರುಗಳು ಅವ್ರಿಗೆ ಸಂಬಳ ಇಲ್ಲದಿದ್ರು ಪರವಾಗಿಲ್ಲ, ಯಾವ್ಯಾವುದೋ ಮನೆಗಳು ಬಾಡಿಗೆ ಇಟ್ಕೊಂಡು ಆ ಮನೆಯೊಳಗೆ ರಾತ್ರಿ ಆಯಿತು ಅಂದರೆ ಅದು ಅವ್ರಿಗೆ ಮಲಗೋ ಮನೆ, ಬೆಳಗ್ಗೆ ಆಯಿತು ಅಂದರೆ ಟ್ಯೂಷನ್ ಮನೆ, ಮತ್ತು 10 ಗಂಟೆ ಮೇಲೆ ಅದು ಶಾಲೆ. ಈ ಥರದಲ್ಲಿ ಅದನ್ನ ಮಾಡಿ ಆಲ್ ಇನ್ ಒನ್ ಥರದಲ್ಲಿ. ಆಮೇಲೆ ರೇಷನ್ ಅಕ್ಕಿ ತೊಗೊಂಡು ಬಂದು ಯಾರ್ದೋ ಮನೇಲಿ ಸಾಂಬಾರು ಇಸ್ಕೊಂಡು ಬಂದು ನಮ್ಮ ಹೆಸರುಗಳು ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ತಯಾರು ಮಾಡಿದರು. ಬಹುಶಃ ಅಷ್ಟು ನಿಸ್ಪೃಹವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಯಿಂದ ಪ್ರತಿಫಲಾಪೇಕ್ಷೆ ಇಲ್ದಂಗೆ ವಿದ್ಯಾರ್ಥಿಗಳನ್ನು ಶ್ರದ್ಧೆಯಿಂದ ತಯಾರು ಮಾಡುವಂಥ ಶಿಕ್ಷಕರು ಇವತ್ತಿನ ದಿನಗಳಲ್ಲಿ ದುರ್ಲಭ ಅಂತ ನಾನು ಭಾವಿಸ್ಕೊಳ್ತೀನಿ. ಆ ಥರದಲ್ಲಿ ನಮ್ಮನ್ನ ಯಾವುದೇ ಸಂಬಳ ಇಲ್ಲದಿದ್ರು ಕೂಡ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹೇಗೆ ಸಾಕಿದ್ರು ಅದೇ ರೀತಿಯಲ್ಲಿ ನಮ್ಮ ಮೇಷ್ಟ್ರು ಕೂಡ ನಮ್ಮನ್ನೆಲ್ಲ ತಯಾರು ಮಾಡಿದರು. ಪ್ರತಿನಿತ್ಯ ನಾವು ಬೆಳಗ್ಗೆ 6:30ಗೆ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತು. 6:30ಯಿಂದ 8:30 9 ಗಂಟೆ ತನಕ ಟ್ಯೂಷನ್ನು, ಅದು ಉಚಿತವಾಗಿ. ತಿಂಗಳ 20 ರೂಪಾಯಿ ಫೀಸ್ ಮಾಡಿದ್ರು ನಮಗೆ. ಅದರಲ್ಲಿ ಅನುಕೂಲಸ್ಥರು ಮನೆಯವರು ಒಂದು 10-15 ಜನ ಕೊಡ್ತಿದ್ರು ಬಿಟ್ಟರೆ ನಮ್ಮಂಥವ್ರು ಕೊಟ್ಟಿದ್ದೇ ನೆನಪಿಲ್ಲ ನಮಗೆ ಟ್ಯೂಷನ್ ಫೀಸ್. ಭಾಳ ಅಂದ್ರೆ 1 ಸರಿ 2 ಸರಿ ಕೊಟ್ಟಿರ್ಬೋದೇನೋ. ಆ ಥರದಲ್ಲಿ ಟ್ಯೂಷನ್ ಮಾಡ್ತಾ ಇದ್ರು. ನಮ್ಮ ಕಮರ್ಷಿಯಲ್ ವರ್ಲ್ಡ್ ಇದ್ದಿಲ್ಲ. ನಮ್ಮ ವಿದ್ಯಾರ್ಥಿಗಳು ತಯಾರಾದ್ರೆ ಸಾಕು ಅನ್ನುವಂಥ ಒಂದು ಅಷ್ಟು ನಿಸ್ಪೃಹತೆ ಅವರಿಗೆ, ಸ್ವಾರ್ಥ ಅನ್ನೋದು ಇರಲಿಲ್ಲ ನಮ್ಮ ಮೇಷ್ಟ್ರುಗಳಲ್ಲಿ. ಆ ಥರದಲ್ಲಿ ನಾವೆಲ್ಲ ಆ ಮೇಷ್ಟ್ರುಗಳು ಬೆಳಗ್ಗೆ ಟ್ಯೂಷನ್ನು, ಮಧ್ಯಾಹ್ನ ಶಾಲೆ, ಅದಾದ ನಂತರ ಮತ್ತೆ ಸಂಜೆ ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಇವೆಲ್ಲದ್ರ ನಡುವೆ ನಮಗೆ ಏನು ಮಾಡ್ತಾಯಿದ್ರು ಮನೆಗಳಲ್ಲಿ ಬರೀ ಓದೋದಷ್ಟೇ ಅಲ್ಲ, ಬೇರೆ ಕೆಲಸಗಳಿಗೆ ನಮ್ಮನ್ನ ಕಡ್ಡಾಯವಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತೋಟಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲಿ ಬಿದ್ದಿರೋಂಥ ತೆಂಗಿನಕಾಯಿಗಳು ತೊಗೊಂಡ್ಬರೋದು, ಮನೆಗೆ ಕಟ್ಟಿಗೆ ತೊಗೊಂಡ್ಬರೋದು, ಅದಾದ ನಂತರದಲ್ಲಿ ಮನೆಗೆ ಬೇಕಾಗಿರೋ ನೀರು ತೊಗೊಂಡ್ಬರೋದು. ಇವತ್ತಿನಾಗ ಮನೆ ಎಲ್ಲರ ಮನೆ ಮುಂದೆ ನಲ್ಲಿಗಳಿರಲಿಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ಅವತ್ತು ಇಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಒಂದ್ಸರಿ ಹೋದ್ರೆ ವಾರಗಟ್ಟಲೆ ಕರೆಂಟ್ ಹೋಗ್ಬಿಡೋದು. ಅವಾಗ ಬೋರ್ವೆಲ್ನಿಂದ ನೀರು ತೊಗೊಂಡು ಬರ್ಬೇಕು, ಬಾವಿಯಿಂದ ನೀರು ತೊಗೊಂಡು ಬರ್ಬೇಕು. ಕೇವಲ ಹೆಣ್ಣು ಮಕ್ಕಳೆಲ್ಲ, ನೀವು ಎಲ್ಲರೂ ಅದರಲ್ಲಿ ಏನಿಲ್ಲ. ನಾವು ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋದು ಅಂತ ಅಲ್ಲ, ಪ್ರತಿಯೊಬ್ರು ಆ ಕೆಲಸ ಮಾಡಲೇಬೇಕಿತ್ತು. ನಾವು ಹೋಗಿ ನೀರು ತರಲಿಲ್ಲ ಅಂದ್ರೆ ನಮ್ಮನೆ ಊಟ ಮಾಡೋರು ಯಾರು, ಅಡುಗೆ ಮಾಡೋರು ಯಾರು, ಈ ಪರಿಸ್ಥಿತಿ ಇತ್ತು. ಹಾಗಾಗಿ ಅಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ತಾ ಇದ್ರು, ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಇದ್ರು ನಮ್ಮನ್ನ. ಅಂದರೆ ಸಮಗ್ರವಾದ ವ್ಯಕ್ತಿತ್ವ ವಿಕಾಸನಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯೊಳಗೆ ಕೌಟುಂಬಿಕ ವ್ಯವಸ್ಥೆ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಅವತ್ತು ನಮ್ಮಲ್ಲಿತ್ತು ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆ ಆಗಿರ್ಬೋದು, ನಮ್ಮ ಮನೆಗಳಾಗಿರ್ಬೋದು, ಅಥವಾ ನಮ್ಮ ಊರಾಗಿರ್ಬೋದು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದೇವೆ. 7ನೇ ತರಗತಿವರೆಗೂ ನಾನು ಲಿಂಗೇಶ್ವರ ಶಾಲೆಯಲ್ಲಿ ಓದಿದ್ದು.
ಅದಾದ ನಂತರ 10ನೇ ಹೈಸ್ಕೂಲಿಗೆ ಬಂದಿದ್ದು ಅಲ್ಲಿ ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆದು ಸಿದ್ವೀರಪ್ಪ ಹೈಸ್ಕೂಲ್ ಅಂತ ಇದೆ, ಸಿದ್ವೀರಪ್ಪ ಹೈಸ್ಕೂಲ್ ಅಂತ. ಆ ಹೈಸ್ಕೂಲ್ ಬಂದ ಮೇಲೆ ನಮ್ಮ ವ್ಯಕ್ತಿತ್ವ ಒಂದಿಷ್ಟು ಗಟ್ಟಿಗೊಳ್ಳೋದಕ್ಕೆ ಪ್ರಾರಂಭ ಆಗಿದ್ದು. ಇಲ್ಲಿ ಹುಡುಗ ಬುದ್ಧಿ, ಇಲ್ಲೇನಪ್ಪ ಅಂದರೆ ಮೇಷ್ಟ್ರು ಏನು ಹೇಳಿದ್ರು ಅದನ್ನು ಕಂಠಪಾಠ ಮಾಡ್ತಾ ಇದ್ವಿ. ಈ ಶಾಲೆಯಲ್ಲಿ ಮೇಷ್ಟ್ರು ಕೊಟ್ಟಂಥ ಪಾತ್ರಗಳು ಮಾಡ್ತಾ ಇದ್ವಿ, ಆಮೇಲೆ ಮೇಷ್ಟ್ರು ಕೊಟ್ಟಂಥ ವೇಷಭೂಷಣಗಳು ಹಾಕೊಂಡು ಪ್ರದರ್ಶನ ಮಾಡ್ತಾ ಇದ್ವಿ. ಆದ್ರೆ ಕ್ರಮೇಣ ಅವುಗಳ ಅರ್ಥ ನಮಗೆ ಆಗೋದಕ್ಕೆ ಶುರುವಾಗಿದ್ದು ಹೈಸ್ಕೂಲಿಗೆ ಬಂದಮೇಲೆ. ಹೈಸ್ಕೂಲಿಗೆ ಬಂದಮೇಲೆ ಅಲ್ಲಿನೂ ಕೂಡ ಒಳ್ಳೆ ಮೇಷ್ಟ್ರುಗಳು ಸಿಕ್ಕರು ನಮಗೆ. ಅಲ್ಲಿರುವಂಥ ಮೇಷ್ಟ್ರುಗಳು ಕನ್ನಡ ವಿಶೇಷವಾಗಿ ನಾನು ಸ್ಮರಣೆ ಮಾಡಿಕೊಳ್ಬೇಕಾದದ್ದು KC ಸರೋಜಮ್ಮ ಅಂತೇಳಿ, KCS ಅಂತ ಕರಿತೀವಿ. ಅವ್ರು ನಮಗೆ ಭಜನೆ ಮಾಡುವಂಥ ಒಂದು ಕಲೆ ನನಗಿತ್ತು. ನಮ್ಮ ಪೂರ್ವಾಶ್ರಮದ ತಾತ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಭಜನೆ ಮಾಡೋರು ದೇವಸ್ಥಾನಗಳಲ್ಲಿ. ಆ ಕಲೆಯನ್ನು ಗಮನಿಸಿ ನಮಗೆ ಭಜನೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಆನಂತರದಲ್ಲಿ ನಮ್ಮ ಪರಸಪ್ಪ ಮೇಷ್ಟ್ರು ಅಂತ ಹಿಂದಿ PRS ಅಂತ ಕರಿತೀವಿ, ಅವ್ರು ನಮಗೆ ಭಾಳ ಸಾಹಿತ್ಯಿಕವಾಗಿ ಮತ್ತು ನೈತಿಕವಾಗಿ ವಿದ್ಯಾರ್ಥಿಗಳು ಹೇಗಿರ್ಬೇಕು ಅನ್ನೋದಕ್ಕೆ ಭಾಳ ದೊಡ್ಡ ಅಸ್ಥಿಭಾರ ಹಾಕಿದಂಥವ್ರು. ನಂಜಪ್ಪ ಮೇಷ್ಟ್ರು ಅಂತ ಇದ್ದರು, ಅವರು ಸೈನ್ಸ್ ಮತ್ತು ಮ್ಯಾಥ್ಸ್ ತಗೊಳ್ತಿದ್ರು ನಮಗೆ. ಅವರು ನಮ್ಮನ್ನೆಲ್ಲ ಗುರುತಿಸಿ ದಾವಣಗೆರೆಯಲ್ಲಿ ನಡೀತಾ ಇದ್ದಂಥ ಸೈನ್ಸ್ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸೈನ್ಸ್ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಈ ಥರದಲ್ಲಿ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ವಿಕಾಸಕ್ಕೆ ಬೇಕಾದಂಥ ಒಂದು ಶಿಕ್ಷಣವನ್ನ ಆ ಸಂಸ್ಥೆ ನಮಗೆ ಕೊಡ್ತಾ ಇತ್ತು. ಹಾಗಾಗಿ ಅಲ್ಲಿ 10ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದು ನಾವು. ಆ ಥರದ ವಿದ್ಯಾಭ್ಯಾಸ ಮಾಡಿಕೊಂಡಾದ್ಮೇಲೆ ಅಂದ್ರೆ ಬುದ್ಧಿ ಒಂದು ಪ್ರಶ್ನೆ ಅಂದ್ರೆ, ಇವತ್ತು ನಮ್ಮ ಕುಟುಂಬಗಳ ವ್ಯವಸ್ಥೆಗಳಲ್ಲಿ ಮಕ್ಕಳು ಚಿಕ್ಕ ವಯಸ್ಸಿಂದನೇ ಇದೇ ಆಗ್ಬೇಕು ಅದೇ ಆಗ್ಬೇಕು ಅಂತ ನಾವು ಪೋಷಕರು ಹೇಳೋದು ನೋಡ್ತೀವಿ. ಅಂದ್ರೆ ನಿಮ್ಮ ಪೂರ್ವಾಶ್ರಮದಲ್ಲಿ ನಿಮ್ ಕುಟುಂಬ ಏನಾದ್ರು ಹೀಗೆ ಮಾಡ್ಬೇಕು ಅಂತ ಏನಾದ್ರು ಇತ್ತಾ? ಎಲ್ಲ ತಂದೆ ತಾಯಿಗಳಿಗೂ ಇವತ್ತೊಂದು ಅದು ಒಳ್ಳೇದು ಕೆಟ್ಟದ್ದು ಅವ್ರು ತೀರ್ಮಾನ ಮಾಡಬೇಕು. ಅದು ನಮ್ಮ ದೃಷ್ಟಿಯಲ್ಲಿ ತಪ್ಪು ಅಂತ ನಾವು ಭಾವಿಸ್ಕೊಳ್ತೀವಿ. ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಅವರಿಗೆ ಈಡೇರಿಸೋಕ್ಕಾಗದಿರೋ ಕನಸುಗಳನ್ನು ಮಕ್ಕಳ ಮೇಲೆ ಹೇರೋ ಪ್ರಯತ್ನ ಮಾಡ್ತಾರೆ. ಇವತ್ತು ಅದು ನಮ್ಮ ಕಾಲದಿಂದನೂ ಅಷ್ಟೇ, ನಮ್ಮ ಮನೆಯಿಂದ ಆಗಲಿ ನಿಮ್ಮ ಮನೆಯಿಂದ ಆಗಲಿ ಯಾರ ಮನೆಯಿಂದನೂ ಕೂಡ ಬಹುಪಾಲು ನಾವು ಗಮನಿಸ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಬುದ್ಧಿ ನಮ್ಮ ಕೈಲಂತೂ ಇಂಜಿನಿಯರ್ ಆಗೋಕ್ಕಾಗಲಿ ನಮ್ಮ ಮಕ್ಕಳಾದ್ರೂ ಇಂಜಿನಿಯರ್ ಆಗಲಿ, ನಮ್ಮ ಕೈಲಂತೂ ಡಾಕ್ಟರ್ ಆಗೋಕ್ಕಾಗಲಿ ನಮ್ಮ ಮಕ್ಕಳಾದ್ರೂ ಡಾಕ್ಟರ್ ಆಗಲಿ, ಅಥವಾ ನಮ್ಮ ಕೈಲಂತೂ ಏನೋ ಅಚೀವ್ಮೆಂಟ್ ಮಾಡೋಕ್ಕಾಗಲಿ ಆ ಅಚೀವ್ಮೆಂಟ್ ನನ್ನ ಮಕ್ಕಳು ಮಾಡಲಿ ಅಂತೇಳಿ ಇವ್ರ ಕನಸುಗಳನ್ನು ಮಕ್ಕಳ ಮೇಲೆ ಹೇರೋ ಅಂಥ ಕೆಲಸ ಮಾಡ್ತಾರೆ. ಅದು ಅವ್ರಿಗೆ ತಪ್ಪು ಸರಿ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಪರಿಸ್ಥಿತಿ ಏನಾಗುತ್ತೆ ಅಂದರೆ, ಆ ಮಕ್ಕಳು ತನ್ನ ಅಭಿಜಾತವಾಗಿ ಬಂದಿರತಕ್ಕಂಥ ಆಸಕ್ತಿಗಳೇನಿರ್ತಾವಲ್ಲ, ಆಸಕ್ತಿಗಳನ್ನು ಕಳ್ಕೊಂಡು ಇವರ ಆಸಕ್ತಿಗಳಿಗೋಸ್ಕರವಾಗಿ ಇಡೀ ಜೀವನ ಪರಿತಪಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿಗಳು ಅನ್ನೋರು, ನೀನು ಇಂಜಿನಿಯರ್ ಆಗು, ನೀನು ಡಾಕ್ಟರ್ ಆಗು, ನೀನು ಲೆಕ್ಚರ್ ಆಗು, ನೀನು ಮೇಷ್ಟ್ರ್ ಆಗು ಅಂತ ಅವರು ಅನ್ನೋರು. ಅದೆಲ್ಲ ಕನಸುಗಳು ಆದ್ರೂ ಕೂಡ ನಮ್ಮದು ಡೆಸ್ಟಿನಿ ಬೇರೆನೇ ಇತ್ತು. ಫಾರ್ಮ್ಗಳಾಗಬೇಕಾದಂಥ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಯಿತು. ಆ ಥರದಲ್ಲಿ ಗ್ರಾಮ ಬಂತು. ಆನಂತರ ಬೇಸಿಗೆ ರಜೆಗಳಲ್ಲಿ ನಾವು ನಮ್ಮ ಅಜ್ಜ ಅಜ್ಜಿ ಊರುಗಳಿಗೆ ಹೋಗ್ತಾ ಇದ್ವಿ. ಅಲ್ಲಿ ದಾವಣಗೆರೆ ತಾಲೂಕಲ್ಲೇ ಹುಚ್ಚವನಹಳ್ಳಿ ಮತ್ತು ಬಸವಾಪುರ ಅಂತ 2 ಊರು ಬರ್ತವೆ. ಆ ಊರುಗಳಿಗೆ ಹೋದಂಥ ಸಂದರ್ಭದೊಳಗೆ ನಮಗೆ ಹುಡುಗರ ಜೊತೆಗೆ ಸೇರ್ಕೊಂಡು ಆಟ ಆಡ್ತಿದ್ವಿ. ನಮ್ಮ ಆಟಗಳು ಎಂಥವಪ್ಪ ಅಂತ ಹೇಳಿದ್ರೆ, ಈ ಎರೆಮಣ್ಣು ಬರುತ್ತೆ, ಈ ಗಣಪತಿ ಮಾಡೋದು ಮತ್ತೆ ಮಡಕೆ ಮಾಡ್ತಾರಲ್ಲ ಮಣ್ಣು, ಆ ಕೆರೆ ಮಣ್ಣು ತಗೊಂಡು ಆ ಮಣ್ಣು ಹದ ಮಾಡಿ ಆ ಮಣ್ಣೊಳಗೆ ಗಾಲಿ ಮಾಡ್ತಿದ್ವಿ ನಾವು. ಗಾಲಿ ಮಾಡಿ ಅವಾಗ ಬೀಳ್ಜೋಳ ಮುರಿದ್ಮೇಲೆ ಆ ದಂಟು ಸಿಗ್ತಾ ಇತ್ತು, ಅಂತ ರೇಷ್ಮೆ ಕಡ್ಡಿಗಳು ಸಿಗ್ತಾ ಇದ್ವು. ಆಮೇಲೆ ಈ ಚಪ್ಪಲಿ ಹೊಡೆಯೋ ಮೊಳೆಗಳು ಸಿಗ್ತಾ ಇದ್ವು. ಆಮೇಲೆ ಈಗ ನೋಟುಗಳಿಗೆ ಕಟ್ಟೋದಕ್ಕೆ ರಬ್ಬರ್ ಹಾಕ್ತಾರೆ ಗೊತ್ತಲ್ಲ, ಆ ರಬ್ಬರ್ಗಳು, ಇಂಥವನ್ನೆಲ್ಲ ಜೋಡಿಸ್ಕೊಂಡು ನಾವೇನ್ ಮಾಡ್ತಿದ್ವಿ, ಈ ಹುಣಸೆ ಮರದಲ್ಲಿ ಬಿಡೋ ಹೂವುಗಳು ಇವನ್ನೆಲ್ಲ ಬಳಸ್ಕೊಂಡು ತೇರ್ ಕಟ್ತಾ ಇದ್ವಿ. ಹುಡುಗರೆಲ್ಲ ಕಟ್ಕೊಂಡು ತೇರ್ ಕಟ್ಕೊಂಡು ಊರಾಗ ತೇರ್ ಎಳ್ಕೊಂಡು ಹೋಗೋದು, ಕ್ರಿಯೇಟಿವ್ ಆಗಿ ಆ ಥರ ಮಾಡ್ತಾ ಇದ್ವಿ. ಅವೆಲ್ಲ ನಮಗೆ ಬಹಳ ಸಂತೋಷ ಕೊಡುವಂಥ ಸಂಗತಿಗಳು. ಹುಚ್ಚನಹಳ್ಳಿ ಬಸವಾಪುರದಾಗ ನಾವು ಹೋದ್ರೆ ಆ ಥರದಲ್ಲಿ ತೇರ್ ಎಳ್ಕೊಂಡು ಊರು ತುಂಬಾ ಅಡ್ಡಾಡೋದು, ಇಷ್ಟತ್ರ ತೇರ್ ಕಟ್ತಾ ಇದ್ವಿ. ಆಮೇಲೆ ಈ ಔಡ್ಲು ಗಿಡ ಅಂತ ಬರುತ್ತೆ, ಆ ಔಡ್ಲು ಗಿಡಗಳು ಸ್ವಲ್ಪ ಹಿಂಗೆ ಪಲ್ಲಕ್ಕಿ ಮೇಲೆ ಇರುತ್ತಲ್ಲ, ಆ ಕೊಂಬಿನ ತರದಲ್ಲಿ ಇರುವಂತ ಔಡ್ಲು ಗಿಡ ಹುಡುಕೊಂಡು ಅದನ್ನ ಪಲ್ಲಕ್ಕಿ ಮಾಡಿ ಅದಕ್ಕೆ ಈ ಹುಣಸೆ ಹೂವು, ಮಾವಿನ ಹೂವು, ಆನಂತರ ಈ ನುಗ್ಗೆ ಗಿಡದಲ್ಲಿ ಬಿಡ್ತಲ್ಲ ಹೂವು, ಇಂಥವೆಲ್ಲ ಹೂಗಳು ಕಿತ್ಕೊಂಡು ಬಟ್ಟೆ ಒಲೆಗೆ ದಾರ ಸುತ್ತಿ ಅವಾಗೆಲ್ಲ ನೇತಾಕಿ ಅದನ್ನ ಅಡ್ಪಲ್ಲಕ್ಕಿ ಅಂತ ಮೆರವಣಿಗೆ ಮಾಡೋದು, ಇಂಥವೆಲ್ಲ ಮಾಡ್ತಾ ಇದ್ವಿ ನಾವು. ಹಿಂಗೆಲ್ಲ ಊರುಗಳಿಗೆ ಹೋದಾಗ ಮಾಡೋದು. ಮಾವಿನಕಾಯಿ ತರೋದಕ್ಕೆ ಅಂತ ಹೋಗೋದು, ಆಮೇಲೆ ದನ ಹೊಡ್ಕೊಂಡು ಹೋದಾಗ ಮಾವಿನ ಗಿಡ, ಕಾಡು ಮಾವಿನ ಹಣ್ಣು ತಿನ್ನೋದು, ಆಮೇಲೆ ಕಾಡು ಹಲಸಿನ ಹಣ್ಣು ತಿನ್ನೋದು, ಕಾಯಿ ಆಗಿರೋ ಹಲಸಿನ ಹಣ್ಣು ಕಾಡು ಗಿಡದಲ್ಲಿ ಬಿಡಿಸ್ಕೊಳ್ಳೋದು. ಯಾರ್ದಾರು ಹೋಗಿ ಹೊಲದೊಳಗೆ ಈ ಗೊಬ್ಬರ ಹಾಕಿರ್ತಿದ್ರು, ಗೊಬ್ಬರದ ಗುಡೊಳಗೆ ಮುಚ್ಚಿಟ್ಬಿಡ್ತಿದ್ವಿ. ಮುಚ್ಚಿಟ್ಟು ನಮಗೆ ಒಬ್ರಿಗೆ ಗೊತ್ತಿರ್ಬೇಕು ಅದು ಎಲ್ಲಿದೆ ಅಂತ. ಆಮೇಲೆ ಮತ್ತೆ ಅಲ್ಲಿ ಹೋಗಿ ಆ ಗೊಬ್ಬರ ಗೂಡು ತೆಗೆದು ಅದನ್ನ ಹೊಡ್ಕೊಂಡು 1-2 ದಿನ ಆದ್ಮೇಲೆ ಆ ಹಣ್ಣು ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ವಿ. ಹಿಂಗೊಂಥರ ಒಂದು ರೀತಿ ಕಾಡು ಪರಿಚಯ ಆಯಿತು, ನಾಡು ಪರಿಚಯ ಆಯಿತು, ಸಂಸ್ಕೃತಿ ಪರಿಚಯ ಆಯಿತು, ಆಮೇಲೆ ಜಮೀನುಗಳು ಕೃಷಿ ಪರಿಚಯ ಆಗಿದೆ.
ಆಮೇಲೆ ಶಾಲೆಗಳಲ್ಲಿ ನಮ್ಮ ಮೇಷ್ಟ್ರುಗಳು ಏನು ಕಷ್ಟಪಡ್ತಿದ್ರು ಮತ್ತು ನಿಜವಾದ ಶಿಕ್ಷಣ ಅನ್ನೋದು ಹೇಗಿರ್ತಿತ್ತು ಅನ್ನೋದು, ಇಂಥವೆಲ್ಲ ಅನುಭವಗಳು ಮತ್ತು ಓದುವ ಹವ್ಯಾಸ ಇದಿಷ್ಟು ಕೂಡ ನಮಗೆ ಬಂದಿದ್ದು ಬಾಲ್ಯದಿಂದ SSLC ಮುಗಿಸೋವರೆಗೂ. ಬಹುಶಃ ನೀವು ಅದಕ್ಕೆ ಆ ಬೇಸಿಗೆ ರಜದಲ್ಲಿ ಮಕ್ಕಳು ಹೇಗೆ ಸಮಯ ಕಳೀತಾರೆ ಅನ್ನೋ ಒಂದು ವಿಚಾರ ನಿಮಗೆ ನಿಮ್ಮ ಅನುಭವದಲ್ಲಿ ಗೊತ್ತಾಗಿರೋದಕ್ಕೆ ನೀವು ಒಂದು ದಾಸೋಹಂ, ಶಿವ ದಾಸೋಹಂ ಅಂದ್ರೆ ಇಲ್ಲಿ ಈ ವರ್ಷ ಮೊದಲನೇ ಬಾರಿಗೆ ನೀವು ಚಿಕ್ಕಮಗಳೂರಿಗೂ ತಂದ್ರಿ. ಆ ಬೇಸಿಗೆ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳು. ನಮಗೆ ಬೇಸಿಗೆ ಶಿಬಿರ ಅಂದ್ರೆ ಇತ್ತೀಚೆಗೆ ನಾವು ಗಮನಿಸ್ತಿದೀವಿ, ಯಾವ್ಯಾವ ವಿಷಯಗಳು ಇಟ್ಕೊಂಡು ಬೇಸಿಗೆ ಶಿಬಿರ ಮಾಡ್ತಾರೆ. ಈಗ ಕ್ರಿಕೆಟ್ಗೆ ಬೇಸಿಗೆ ಶಿಬಿರ ಮಾಡ್ತಾರೆ, ಸಂತೋಷ, ಅದು ತಪ್ಪಲ್ಲ. ಆ ಮಕ್ಕಳ ಆಸಕ್ತಿ ನೋಡಿ ಅಂತ ಮಕ್ಕಳಿಗೆ ಅದನ್ನ ಕಲ್ಸೋದು ಸರಿನೇ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಬಹಳ ಜನ ಮಕ್ಕಳುಗಳಿಗೆ ನಾವು ಮಕ್ಕಳು ಅನ್ನೋದು ಮರ್ತೋಗಿರುತ್ತೆ. ಬಹಳ ಅಲ್ಲಿ ದೊಡ್ಡವ್ರು ಆಡ್ದಂಗೆ ಆಡ್ತಿರ್ತಾರೆ ಅವರು. ಆ ಮಗುವಿನ ಕುತೂಹಲಗಳು, ಮಗುವಿನ ಒಂದು ನಿರ್ಭಿಡೆ, ಮಗುವಿನ ಒಂದು ಎಲ್ಲದ್ರ ಬಗ್ಗೆ ಇರ್ತಕ್ಕಂಥ ಒಂದು ಆಸಕ್ತಿ, ಇಂಥವೆಲ್ಲವನ್ನೂ ಕೂಡ ಕಳ್ಕೊಂಡು ಒಂಥರ ಈ ಕಂಪ್ಯೂಟರ್ಗಳು ಆದಂಗೆ ಆಗ್ಬಿಟ್ಟಿದ್ರು ಮಕ್ಕಳು. ದೊಡ್ಡವ್ರು ಏನು ಕಾಶನ್ ಕೊಡ್ತಾರೋ ಅದೇ ಮಾಡೋದು ಅನ್ನೋ ಥರದಲ್ಲಿ ಆ ಮಕ್ಕಳುಗಳು ಕೇವಲ ಮಕ್ಕಳುಗಳಾಗಿ ಏನಾರ ಒಂದು ಕಲಿಬೇಕು ಅನ್ನೋದಲ್ಲ, ಮುಖ್ಯವಾಗಿ ಅವರಲ್ಲಿರ್ತಕ್ಕಂಥ ಮಗುತನ ಅನಾವರಣ ಆಗಬೇಕು. ಆ ಮುಗ್ಧತೆ ಅನಾವರಣ ಆದಮೇಲೆ ಇನ್ನೊಬ್ಬರ ಜೊತೆಯಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವಗ್ರಹಗಳಿಲ್ದಂಗೆ ಇನ್ನೊಬ್ಬರ ಜೊತೆಯಲ್ಲಿ ಬೆರೆಯೋದು, ಜೀವನವನ್ನು ಒಂಥರ ಬೆರಗಿನಿಂದ ನೋಡೋದು, ಆ ಮೂಲಕ ಗ್ರಹಿಸ್ಕೊಳ್ಳೋದು, ಇಂಥವೆಲ್ಲವೂ ಕೂಡ ಆ ಮಕ್ಕಳಿಗೆ ಸಾಧ್ಯವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ದಾಸೋಹಂ ಬೇಸಿಗೆ ಶಿಬಿರವನ್ನು ಪ್ರಾರಂಭ ಮಾಡಿದ್ದು. ಅದು ಈ ಸರಿ ನಾವು ಅಂದ್ಕೊಂಡದಕ್ಕಿಂತಲೂ ಭಾಳ ದೊಡ್ಡ ರೆಸ್ಪಾನ್ಸ್ ಆಯ್ತು. ನಾವು 55 ಜನ ಅಂದ್ಕೊಂಡಿದ್ವಿ, 100 ಜನ ಬಂದರು. ನಾವು ಇನ್ನೂ ಸೇರಿಸ್ಕೊಳ್ತಾ ಇದ್ರೆ ಇನ್ನೂ ಬರೋರು ಇದ್ರು, ಇನ್ನು ಹತ್ತತ್ರ 200-205 ಜನ ತನಕ ಆಗ್ತಾ ಇದ್ರು. ಬಟ್ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ನಾವು ನಿಭಾಯಿಸೋದು ಸ್ವಲ್ಪ ಕಠಿಣ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸಿದ್ವಿ. ಮಕ್ಕಳು ಕೂಡ ಭಾಳ ಚೆನ್ನಾಗಿ ಇಲ್ಲಿ ಭಾಗವಹಿಸಿದ್ರು. ನಮಗೆ ಅವ್ರು ಇಲ್ಲಿ ಏನು ಕಲ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಪರಸ್ಪರ ಒಂದು ಬಾಂಧವ್ಯಗಳನ್ನ ರೂಢಿಸ್ಕೊಂಡ್ರು. ಯಾವುದೋ ಶಾಲೆಯಲ್ಲಿ ಓದುವಂಥ ಮಕ್ಕಳು. ನಮ್ಮಲ್ಲಿ ಬೇಸಿಗೆ ಶಿಬಿರದ ಒಂದು ವಿಶೇಷ ಏನಂತ ನಾವು ಮಾಡಿದ್ದು, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳಿದ್ರು, ಗ್ರಾಮೀಣ ಮಕ್ಕಳಿದ್ರು, ಕನ್ನಡ ಮೀಡಿಯಂ ಮಕ್ಕಳಿದ್ರು, ಆಂಗ್ಲ ಮಾಧ್ಯಮದಲ್ಲಿ ಕಲಿಯೋ ಮಕ್ಕಳಿದ್ರು, ಸಾಹುಕಾರರು ಮಕ್ಕಳಿದ್ರು, ಮಧ್ಯಮ ವರ್ಗದ ಮಕ್ಕಳಿದ್ರು, ಬಡವರು ಮಕ್ಕಳಿದ್ರು, ಆಮೇಲೆ ಅಧಿಕಾರಿಗಳು ಮಕ್ಕಳಿದ್ರು, ರಾಜಕಾರಣಿಗಳು ಮಕ್ಕಳಿದ್ರು, ಆಮೇಲೆ ಒಳ್ಳೆ ಕೃಷಿಕರು ಮಕ್ಕಳಿದ್ರು. ಅದ್ರ ಸಣ್ಣ ಕೃಷಿಕರು, ದೊಡ್ಡ ಇಳುವರಿದಾರರು, ಸಣ್ಣ ಹಿಡುವಳಿದಾರರು, ಕಾಫಿ ಪ್ಲಾಂಟರ್ಸು, ಇಂಥವ್ರೆಲ್ಲ ಮಕ್ಕಳುಗಳು ಸೇರ್ಕೊಂಡು ಜಾತ್ಯತೀತವಾಗಿ, ಮತ್ತೆ ಇಂಥ ಒಂದು ಜನಾಂಗ ಜಾತಿ ಅಂತಲ್ಲ, ಜಾತ್ಯತೀತವಾಗಿ ಎಲ್ಲ ವರ್ಗದ ಮಕ್ಕಳುಗಳು ನಮ್ಮ ಬೇಸಿಗೆ ಶಿಬಿರದಲ್ಲಿ ಇದ್ದರು. ಮತ್ತು ಅದರಲ್ಲಿ ಕೆಲವು ಮಕ್ಕಳುಗಳಿಗೆ ನಾವು ಉಚಿತವಾಗೂ ಮಾಡಿದ್ವಿ. ಆದರೆ ನಾವೊಂದು ಎಚ್ಚರಿಕೆ ವಹಿಸಿದ್ದೇನೆಂದ್ರೆ, ಈ ಮಕ್ಕಳು ಉಚಿತ, ಈ ಮಕ್ಕಳು ದುಡ್ಡು ಕಟ್ಟು ಬಂದಿದ್ದಾರೆ ಅನ್ನೋದು ಆ ಮಕ್ಳಿಗೆ ಗೊತ್ತಾಗಬಾರ್ದು. ತಾರತಮ್ಯ ಆ ಮಕ್ಳಿಗೆ ಗೊತ್ತಾಗಬಾರ್ದು. ಏನಾಗುತ್ತೆ, ನಾವು ಇಷ್ಟು ಜನ ಮಕ್ಳಿಗೆ ಉಚಿತ ಮಾಡಿದ್ವಿ ಅಂದ್ರೆ ಇಂತಿಂಥ ಮಕ್ಳು ಉಚಿತ ಅಂದಾಗ ಆ ಮಕ್ಳುಗಳು ಇವ್ರ ಮೇಲೆ ಏನೋ ಒಂಥರ ಬೇರೆ ಥರದಲ್ಲಿ ನೋಡೋ ಅವಕಾಶ ಇರುತ್ತೆ. ಕೀಳರಿಮೆ ಭಾವ ಬರ್ಬೋದು, ಅಥವಾ ಅವ್ರಿಗೆ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಬರ್ಬೋದು. ಇಂಥವು ಯಾವ ಬರ್ಲಾರ್ದಂಗೆ ನೋಡ್ಕೊಂಡ್ವಿ ನಾವು. ಅದಾದ ನಂತರ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೋಸ್ಕರವಾಗಿ ನಾಟಕ, ವಚನ ಗಾಯನ, ನೃತ್ಯ, ಕೆಲವು ಹಾಡುಗಳು ಮತ್ತು ಇವೆಲ್ಲವನ್ನು ಕಲೀಲೇಬೇಕಂತಲ್ಲ ನಮ್ಮದು. ಅದು ಒಂದು ವ್ಯಕ್ತಿತ್ವ ಮುಕ್ತವಾಗಿ ವಿಕಾಸ ಆಗಬೇಕು ಅನ್ನೋದು, ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇದ್ದಿಲ್ಲ. ಆದರೆ ಅವನ್ನೆಲ್ಲ ಮಕ್ಕಳು ಕಲ್ತರು. ಇದಾದ್ಮೇಲೆ ನಮಗೆ ಆಲೋಚನೆ ಬಂದಿದ್ದೇನೆಂದರೆ, ಮಕ್ಕಳಿಗೆ ಇವತ್ತು ಹೇಳಿದ್ದೆಲ್ಲ ಸರಿನೇ, ಬಟ್ ಕಲಿಸ್ಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಯಾರಿಗೆ ಅಂದರೆ ಪೇರೆಂಟ್ಗಳಿಗೆ ಕಲಿಸ್ಬೇಕಾದಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ನಮಗಿದೆ ಅಂತೇಳಿ ಅರ್ಥ ಮಾಡ್ಕೊಂಡು ಶಿವಮೊಗ್ಗದಿಂದ ಒಬ್ಬ ಸೈಕ್ಯಾಟ್ರಿಸ್ಟ್ ಕರೆಸಿ, ಡಾಕ್ಟರ್ ಅರವಿಂದ್ ಅಂತೇಳಿ ಸೈಕ್ಯಾಟ್ರಿಸ್ಟ್ ಕರೆಸಿ, ಅವ್ರ ಮೂಲಕ ಈ ಮಕ್ಕಳ ಪೋಷಕರಿಗೆ, ಡಾಕ್ಟರ್ ಅರವಿಂದ್ ಅಂದ್ರೆ ಅರವಿಂದ್ ಕವಿ ಅವರ ಅಲ್ಲ, ಅರವಿಂದ್ ಎಸ್ ಪಿ ತಿಮ್ಮಯ್ಯ ಅಂತೇಳಿ ಶಿವಮೊಗ್ಗದಲ್ಲಿ ಒಬ್ಬ ರಾಜಕಾರಣಿಗಳಿದ್ರು, ಮತ್ತೆ ಅಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸೆಕ್ರೆಟರಿ ಇದ್ರು, ಅವ್ರ ಮಗ. ಅವ್ರೇನ್ ಮಾಡಿದ್ರು, ಅವ್ರು ಬಂದು ಒಂದು 2-2.5 ಗಂಟೆಗಳ ಕಾಲ ಈ ಪೋಷಕರ ಜೊತೆಲಿ ಸಂವಾದ ಮಾಡಿದ್ರು. ಯಾಕಂದ್ರೆ ಇವತ್ತು ಮಕ್ಕಳನ್ನ ನಮ್ಮ ಹಿಂದಿನ ಪೋಷಕರು ಸಾಕಿದಂಗೆ ಸಾಕುವಂಥ ಪರಿಸ್ಥಿತಿ ಇಲ್ಲ ಇವತ್ತಿನ ಜನಗಳಿಗೆ. ಹೆಗಲ ಮೇಲೆ ಹೊತ್ಕೊಂಡು ಮಕ್ಕಳು ಸಾಕುವಂಥ ತಾಯಂದ್ರು ಕಡಿಮೆ ಆಗ್ತಿದ್ದಾರೆ, ತೊಡೆ ಮೇಲೆ ಇಟ್ಕೊಂಡು ಮಕ್ಕಳನ್ನ ಮಲಗಿಸೋಂಥ ತಾಯಂದ್ರು ಕಡಿಮೆ ಆಗ್ತಿದ್ದಾರೆ. ಆಮೇಲೆ ಮಕ್ಕಳನ್ನ ಹೆಗಲ ಮೇಲೆ ಕುಂದಿರಿಸ್ಕೊಂಡು ಓಡಾಡಿಸೋಂಥ ತಂದೆನೂ ಕೂಡ ಇಲ್ಲ ಇವತ್ತು. ಆ ಪರಿಸ್ಥಿತಿ ಒಳಗೆ ಮಕ್ಕಳಿಗೆ ಏನಾಗ್ತಾ ಇದೆ, ಕಿರಿಕಿರಿ ಮಾಡಬಾರ್ದು ಅಂತೇಳಿ ಮೊಬೈಲ್ ಕೊಡೋದು, ಅಥವಾ ಇನ್ಯಾವುದೋ ಮಕ್ಕಳ ವ್ಯಕ್ತಿತ್ವಕ್ಕೆ ಮಾರಕವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡೋದು. ಆ ಮೂಲಕವಾಗಿ ಇವ್ರು ಸಮಾಧಾನವಾಗಿರ್ತಾರೆ, ಮಕ್ಕಳ ವ್ಯಕ್ತಿತ್ವ ಹಾಳಾಗ್ತಾ ಇರುತ್ತೆ. ಮಕ್ಕಳ ಕ್ರಿಯಾಶೀಲತೆ, ಕಲಿಯುವಿಕೆ ಇವೆಲ್ಲವೂ ಕೂಡ ಅಲ್ಲಿ ನಶಿಸಿ ಹೋಗ್ತವೆ. ಅದೊಂದು ರೀತಿ ಪರೋಕ್ಷವಾಗಿ ಹೆತ್ತ ತಂದೆ ತಾಯಿಗಳೇ ಮಕ್ಕಳನ್ನ ಸಾಯಿಸಿದಾಗೆ, ಕೊಲೆ ಮಾಡಿದಾಗೆ. ಆ ದೃಷ್ಟಿಯಿಂದ ತಂದೆ ತಾಯಿಗಳಿಗೆ ಮೊಬೈಲ್ ಮ್ಯಾನೇಜ್ ಮಾಡೋದು ಹೇಗೆ, ನಂತರ ಮಕ್ಕಳ ಹಠಮಾರಿತನ ಮ್ಯಾನೇಜ್ ಮಾಡೋದು ಹೇಗೆ, ಮಕ್ಕಳು ಬೇಕಾದಷ್ಟು ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ತಂದೆ ತಾಯಿಗಳಿಗೆ. ಈ ತಂದೆ ತಾಯಿಗಳಿಗೆ ಏನಾಗ್ತಿರುತ್ತೆ, ಇವನಿಗೆ ಇಷ್ಟು ಗೊತ್ತಾಗಲ್ಲ, ಇವನು ಅಂತಾರೆ, ಅದು ಗೊತ್ತಾಗಲ್ಲ ನಿಜವಾಗ್ಲೂ ಆ ಮಕ್ಕಳಿಗೆ.
ಚಿಕ್ಕ ವಯಸ್ಸಿನ ಮಕ್ಳಿಗೆ ಗೊತ್ತಾಗಲ್ಲ, ಇನ್ನೊಬ್ರು ಹೊಡಿಬೇಕೋ ಬೇಡ ಅನ್ನೋದು ಗೊತ್ತಾಗಲ್ಲ, ತಕ್ಷಣ ಅವ್ರು ರೆಸ್ಪಾನ್ಸ್ ಮಾಡಿಬಿಡ್ತಾರೆ. ಆ ಥರದ ಒಂದು ಪರಿಸ್ಥಿತಿ, ಅಂಥವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುವಂಥ ರೀತಿ ಒಳಗೆ ಒಂದು ಉಪನ್ಯಾಸನೂ ಕೂಡ ನಾವು ಮಾಡಿಸಿದ್ವಿ. ತುಂಬ ಚೆನ್ನಾಗಾಯ್ತು, ಭಾಳ ಅದ್ಭುತವಾಯಿತು. ಮತ್ತು ಅದೇ ರೀತಿ ಮಕ್ಕಳುಗಳು ಕೂಡ ಒಂದು 3 ನಾಟಕಗಳನ್ನು ಪರಿಸರಕ್ಕೆ ಸಂಬಂಧಪಟ್ಟಂಥ 2 ನಾಟಕಗಳು, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಬದುಕಿಗೆ ಸಂಬಂಧಪಟ್ಟಂಥ 1 ನಾಟಕ, ಈ 3 ನಾಟಕ ಮಾಡಿದರು. ಸಮೂಹ ಗೀತೆಗಳನ್ನು ಹಾಡಿದರು, ವಚನಗಳನ್ನು ಹಾಡಿದರು, ರಂಗಗೀತೆಗಳನ್ನು ಹಾಡಿದರು. ಆನಂತರ ಅವ್ರದ್ದೇ ಆದಂಥ ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದರು. ಆನಂತರ ಕ್ಲೇ ಆರ್ಟ್, ಮಣ್ಣಿನ ಜೊತೆ ಆಟ ಆಡಿದರು. ಇವನ್ನೆಲ್ಲ ಮಾಡಿಕೊಂಡು ಒಂದಿನ ಪ್ರವಾಸ, ಅದು ಭಾಳ ಅದ್ಭುತ ಆಯಿತು. ಅಲ್ಲೆಲ್ಲ ಅವರಿಗೆ ಕಾಡಿನ ಪರಿಚಯ ಆಯಿತು, ನೀರಿನ ಪರಿಚಯ ಆಯಿತು, ಆಮೇಲೆ ಸಾಹಸ ಕ್ರೀಡೆಗಳ ಪರಿಚಯ ಆಯಿತು. ಇಂಥವೆಲ್ಲವನ್ನು ಮಾಡ್ಕೊಂಡು ಹೊಸ ಜಾಗಗಳನ್ನೆಲ್ಲ ನೋಡ್ಕೊಂಡು ನಮ್ಮ ಮಕ್ಕಳು ಭಾಳ ಎಂಜಾಯ್ ಮಾಡಿದ್ರು. ಖುಷಿ ಆಯ್ತು ನಮಗೂ ಕೂಡ. ಬಹುಶಃ ನೀವದು ಇಲ್ಲಿ ಮಾಡಿದ್ದು ಏನು ತತ್ವಪೀಠದಲ್ಲಿ ನೀವು ಹೇಳ್ದಾಗೆ ಅದೊಂದು ಮುಂದೆ ಒಂದು ಸೋಷಿಯಲ್ ಮೈಲ್ ಸ್ಟೋನ್, ಅಂದ್ರೆ ಸೋಷಿಯಲ್ ಅಮಾಲ್ಗಮೇಷನ್, ಸಮಾಜದ ಎಲ್ಲಾ ಮುಂದಿನ ಜನರೇಷನ್ ಮಕ್ಕಳನ್ನ ನೀವು ಸೇರ್ಸಿದ್ರಿ ಅದೇ ತಾರತಮ್ಯವಿಲ್ಲದೆ. ಅದ್ರ ಜೊತೆಗೆ ನಿಮ್ಮ ಬಾಲ್ಯದ ಒಂದು ಅನುಭವಗಳನ್ನು ಈ ತರ ರೂಪದಲ್ಲಿ ಇಲ್ಲಿ ತಂದ್ರಿ ಗುರುಗಳೇ. ಸೊ ಮುಂದೆ ನಿಮ್ ಬಾಲ್ಯ ಆದ್ಮೇಲೆ ನೀವು ಅಂದ್ರೆ 10th ಹೋಗಿ ಮುಂದೆ ಹೈಯರ್ ಸ್ಟಡೀಸ್ ಮಾಡ್ಬೇಕಾದ್ರೆ ಅತ್ತನಿಯ ಮುರುಗೇಂದ್ರ ಶಿವಯೋಗಿ ಅವರಾಗಿರ್ಲಿ ಅಥವಾ ಮೃತ್ಯುಂಜಯ ಅಪ್ಪಗಳು ಧಾರವಾಡದ ಅವರ ಒಂದು ಪ್ರಭಾವಕ್ಕೆ ಬಂದು ನೀವು ಬಸವ ಶರಣ ಸಾಹಿತ್ಯದ ಒಲವನ್ನು ಬೆಳೆಸ್ಕೊಂತೀರಾ. ಅಲ್ಲಿಂದ ಏನಾಯ್ತು ಗುರುಗಳೇ? ನಮಗೇನಾಯ್ತು, SSLC ಮುಗಿದ್ಮೇಲೆ ನಮಗೆಲ್ಲ SSLC ನಮ್ದು 74%, 68%. ಅವತ್ತಿನ ದಿನ 68%. ನಮ್ಮ ಶಾಲೆಯಲ್ಲಿ 400, 500 ಇರ್ಬೇಕು ನಾವು ರ್ಯಾಂಕಿಂಗ್ ಬಂದು. ನಮ್ಮ ಶಾಲೆ ಮಟ್ಟಕ್ಕೆ 400, 500. ಅದು ನಮಗೆ ದೊಡ್ಡದಯ. 68%, 425 ಮಾರ್ಕ್ಸ್ 625ಕ್ಕೆ ಅದು ದೊಡ್ಡದೇ ನಮಗೆ. ಆ ಹಿನ್ನೆಲೆ ಒಳಗೆ ದಾವಣಗೆರೆಗೆ ಬಂದು ಅಲ್ಲಿ ಒಂದು ಎಕ್ಸ್ ಮುನ್ಸಿಪಲ್ ಅಂತ ಕಾಲೇಜ್ ಇದೆ. ಎಕ್ಸ್ ಮುನ್ಸಿಪಲ್ ಕಾಲೇಜಲ್ಲಿ PUCಗೆ ಸೇರ್ಕೊಂಡ್ವಿ ನಾವು. ಅವಾಗ ಎಷ್ಟೋ ಇದ್ರ ಬಗ್ಗೆ ಎಲ್ಲ ಅಜ್ಞಾನ ನಮಗೆ. ಅಂದರೆ ನಾವು PUCಗೆ ಅಡ್ಮಿಷನ್ ಮಾಡ್ಕೊಂಡು ಊರಿಗೆ ಬಂದಾಗ ಹಿಂಗೆ ಒಬ್ಬ ನಮಗೆ ದೊಡ್ಡ ಹುಡುಗ ಒಬ್ಬ ನಿಲ್ಸ್ ಕೇಳಿದ, ಏನು ಅಡ್ಮಿಷನ್ ಆಗಿ ಬಂದ PUCಗೆ ಅಂದ. ಅಣ್ಣ ಸೈನ್ಸು ಅಂತ ಹೇಳಿದೆ. PCMBನ ಅಂತ ಕೇಳಿದ ಅವನು. ಅಲ್ಲಣ್ಣ ಸೈನ್ಸ್ ಅಂತ ಹೇಳಿದ್ದೆ ನಾನು ವಾಪಸ್ ಅವನಿಗೆ. ಗೊತ್ತಾಯ್ತಾ? ಅಂದ್ರೆ PCMB ಸೈನ್ಸ್ ಒಂದು ಭಾಗ ಅನ್ನೋದು ನಮಗೇನೋ ಅಷ್ಟು ಪ್ರಜ್ಞೆ ಇದ್ದಿಲ್ಲ. ಆ ಥರದ ಎಲ್ಲರೂ ಸೈನ್ಸ್ ಸೇರ್ಬೇಕು ಅಂತ ನಾವು ಸೈನ್ಸ್ ಸೇರಿದ್ವಿ. ಅಲ್ಲಿ ಅಡ್ಮಿಷನ್ ಮಾಡಿ ಕೇಳ್ಬೇಕಾದ್ರೆ ಅಲ್ಲಿ PCMB ಅಂತ ಅವ್ರು ಬರ್ಕೊಂಡಿದ್ದು, ನಮಗೆ ಅದು ಗಮನಿಸಿಲ್ಲ. ಆಮೇಲೆ ಅವ್ನು ಹೇಳಿದೆ PCMB ಅಂದರೆ ಅದೇ ಕಣವ ಸೈನ್ಸ್ ಒಳಗೆ ಇರೋದು, ಅವ್ರು 4 ಸಬ್ಜೆಕ್ಟ್ಗಳು. PCMBನೇ ಇರೋದು, ಈಗ ಬೇರೆ ಸಬ್ಜೆಕ್ಟ್ಗಳಿಲ್ಲ. ಸೈನ್ಸು PCMB 2 ಒಂದೇ ಅಂತ ಹೇಳಿದ್ಮೇಲೆ ಹೌದಲ್ಲ ಅಂತೇಳಿ ಅರಿವಿಗೆ ನೋಡ್ತೀವಿ. ಅಷ್ಟು ನಮಗೆ ತಿಳುವಳಿಕೆ ಕಡಿಮೆ ಇತ್ತು ಮುಂದಿನ ಭವಿಷ್ಯದ ಬಗ್ಗೆ. ಓದ್ಬೇಕು ಅಷ್ಟೇ, ಜವಾಬ್ದಾರಿ ಓದ್ತಾ ಇದ್ವಿ. ನಮಗೆ ಬಟ್ ಚೆನ್ನಾಗಿ ಓದಿದ್ವಿ. ಆ ಕಾಲೇಜಲ್ಲಿ ಅದು ಯಾಕೇನೋ ಗೊತ್ತಿಲ್ಲ ನಮಗೆ. ಇಡೀ ಕ್ಲಾಸಲ್ಲಿ 62 ಜನ ವಿದ್ಯಾರ್ಥಿಗಳು. ನಾವು 62 ಜನದಲ್ಲಿ ಪಾಸ್ ಆಗಿದ್ದು ನಾವು ಒಬ್ಬರೇ. ಅದೊಂದು ಯಾಕೇನೋ ಗೊತ್ತಾಗಲಿಲ್ಲ ನಮಗೆ. ಅದೊಂಥರ ಆ ಥರದಲ್ಲಿ ಆಯಿತು. 62 ಜನದಲ್ಲಿ ನಾವೊಬ್ಬರು ಪಾಸ್ ಆದ್ವಿ. ಅಲ್ಲಿ ಪಾಸ್ ಆದಮೇಲೆ BScಗೆ ದಾವಣಗೆರೆ DRM ಸೈನ್ಸ್ ಕಾಲೇಜಲ್ಲಿ BScಗೆ ಅಡ್ಮಿಷನ್ ಆಯಿತು. PCM ತೊಗೊಂಡೆ ನಾನು. ಬೇಸಿಕ್ ಸೈನ್ಸು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಅದು ನನಗೆ ಸ್ವಲ್ಪ ಆಸಕ್ತಿನೂ ಇತ್ತು. ಫಿಸಿಕ್ಸು ಮ್ಯಾಥ್ಸಲ್ಲಿ ಭಾಳ ಆಸಕ್ತಿ ಇತ್ತು. ಹಾಗಾಗಿ ನಾನು ಅಲ್ಲಿ PCM ತೊಗೊಂಡು BSc ಅಡ್ಮಿಷನ್ ಆದೆ. ದಾವಣಗೆರೆ ಜಯದೇವ ಹಾಸ್ಟೆಲಲ್ಲೇ PUC ಮೊದಲನೇ ವರ್ಷ ಊರಿಂದ ಓಡಾಡಿದ್ವಿ ನಾವು. 2ನೇ ವರ್ಷ ದಾವಣಗೆರೆ ಜಯದೇವ ಹಾಸ್ಟೆಲಲ್ಲಿ ಆಶ್ರಯ ಪಡ್ಕೊಂಡು ಓದಿದ್ದಾಯಿತು. ಆಮೇಲೆ ಡಿಗ್ರಿಗೆ ಬಂದಾಗಲೂ ಕೂಡ ದಾವಣಗೆರೆ ಜಯದೇವ ಹಾಸ್ಟೆಲಲ್ಲಿ ಆಶ್ರಯ ಪಡ್ಕೊಂಡ್ವಿ. ಹಾಗೆ PCM BScಗೆ ಅಡ್ಮಿಷನ್ ಆದ ಮೊದಲನೇ ವರ್ಷದಲ್ಲಿ ಏನಾಯಿತು, ಪ್ರೊಫೆಸರ್ ಹಿರೇಮಠ ಅಂತೇಳಿ ಒಬ್ಬರು ಹಿರಿಯ ಪ್ರೊಫೆಸರ್, ಅವರು ಒಂದು 2 ತಿಂಗಳು ನಮಗೆ ಕ್ಲಾಸ್ ತೊಗೊಂಡಿದ್ರು. ಬಟ್ ಆನಂತರ ರಿಟೈರ್ಡ್ ಆಯಿತು, ನಿವೃತ್ತರಾದ್ಮೇಲೆ ಅವ್ರಿಗೆ ನನ್ನ ಬಗ್ಗೆ ಏನೋ ಒಂದು ಪ್ರೀತಿ ಇತ್ತು. ಅವ್ರು ಹೇಳಿದರು, ಬಿಡುವಿದ್ದಾಗ ನಮ್ಮ ಮನೆಗೆ ಬಾರೋ ಹೇಳ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ಅವರು ಫಿಸಿಕ್ಸ್ ಹೇಳ್ಕೊಡ್ತಾರೆ, ಭಾಳ ಚೆನ್ನಾಗಿ ಹೇಳೋರು ಅವರಲ್ಲಿ ಫಿಸಿಕ್ಸ್ ಎಲ್ಲ. ಹಾಗೆ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಒಂದ್ಸರಿ ಏನು ಹೇಳಿದರು, ನೋಡಪ್ಪ ಒಂದು ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪುಸ್ತಕ ಹೆಸರು ನೆನಪಿಲ್ಲ, ಟ್ರಿಗ್ನಾಮೆಟ್ರಿ ನೆನಪಿದೆ ಅಷ್ಟೇ. ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತೆ ಒಂದು ಬುಕ್ ಇದೆ, ನಿನಗೆ ಎಲ್ಲರೂ ಲೈಬ್ರರಿ ಸಿಕ್ಕರೆ ಹುಡುಕು, ಅದರಲ್ಲಿ ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ಇರ್ತವೆ, ನಿನಗೆ ತುಂಬ ಅನುಕೂಲ ಆಗುತ್ತೆ ಕಣೋದು ಅಂತೇಳಿ ಅವ್ರು ನನಗೆ ಗೈಡ್ ಮಾಡಿದರು. ಸರಿ ಆಯ್ತು ಸರ್ ಅಂತೇಳಿ ಬಂದು ನಮ್ಮ ಜಯದೇವ ಹಾಸ್ಟೆಲ್ ಗ್ರಂಥಾಲಯದೊಳಗೆ ಹುಡುಕೋಕೆ ಶುರು ಮಾಡಿದೆ ನಾನು. ಅಂದರೆ ಅವ್ರ ಮನೆಯಿಂದ ಸಂಜೆ ಬಂದನು ಇಲ್ಲಿ ಸಿಗ್ಬೋದೇನೋ ಅಂತ ಕುತೂಹಲಕ್ಕೆ ಹುಡುಕೋಕೆ ಹೋದೆ. ನನ್ನ ಅದೃಷ್ಟಕ್ಕೆ ಆ ಪುಸ್ತಕ ಸಿಕ್ತು. ನಮ್ಮ ವಾರ್ಡನ್ ಕರೆದು ಅದು ಬೀಗ ತೆಗೆಸಿ, ಸುಮಾರು ವರ್ಷಗಳಾಗಿದ್ದು ಬೀಗ ಹಾಕಿ, ಅದನ್ನು ಕಪಾಟುಗಳೆಲ್ಲ ಬೀಗ ತೆಗೆದೇ ಇರಲಿಲ್ಲ. ಮತ್ತು ಆ ಕಪಾಟ್ ಬೀಗ ತೆಗೆಸಿ ಆ ಪುಸ್ತಕ ತಗೊಳ್ಳೋದ್ರ ಬದಲಿಗೆ ನಾನೇನು ಮಾಡಿದೆ, ಅದ್ರ ಪಕ್ಕದಲ್ಲಿ ಒಂದು ಪುಸ್ತಕ ಇತ್ತು, ದಾಸೋಹ ದೀಪ್ತಿ ಅಂತೇಳಿ.
ಓಕೆ, ದಾಸೋಹ ದಾಸೋದೀಪ್ತಿ ಅಂತ ಪ್ರೊಫೆಸರ್ GH ಹನ್ನೆರಡು ಅವರು ಬರೆದದ್ದು. ಅದು ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯ ಸ್ವಾಮಿಗಳವ್ರ ಕುರಿತಾಗಿರ್ತಕ್ಕಂಥ ಒಂದು ಕಾದಂಬರಿ. ಅದೇನು ಸೆಳ್ತಾನೇನೋ ಆ ಕಾದಂಬರಿ ಮೊದಲನೇ ಪುಟ ಓದೋಕೆ ಶುರು ಮಾಡಿದವನು 1-1.5 ಗಂಟೆ ಅಲ್ಲೇ ನಿಂತ್ಕೊಂಡು ಓದ್ಬಿಟ್ಟೆ. ಆನಂತರ ವಾರ್ಡನ್ ಹೇಳಿದ್ರು, ಟೈಮ್ ಆಯ್ತಪ್ಪ ಮನೆಗೆ ಹೋಗೋದು, ನೀನು ಪುಸ್ತಕ ತೊಗೊಂಡು ಬಾ ಆಮೇಲೆ ಕೊಡುವಂತೆ ಅಂದರು. ಟ್ರಿಗ್ನಾಮೀಟರ್ ಕೈ ಬಿಟ್ಟೆ, ದಾಸೋದೀಪ್ತಿ ಹಿಡ್ಕೊಂಡು ರೂಮಿಗೆ ಬಂದೆ. ಒಂದು ರಾತ್ರಿ ಪೂರ್ತಿ ಒಂದೇ ಸಿಟ್ಟಿಂಗಲ್ಲಿ ಆ ಪುಸ್ತಕ ಓದಿದೆ. ಭಾಳ ಮಧ್ಯ ಎಲ್ಲ ಭಾವುಕ ಆಗೋದು, ಕಣ್ಣೀರು ಹಾಕೋದು, ಹೌದಪ್ಪ ನಮ್ಮ ಜೀವನದ ಏನು ಅರ್ಥ ಇದೆ ಅನ್ನೋದು, ಇಂಥವೆಲ್ಲ ಪ್ರಶ್ನೆಗಳು ಮೂಡ್ತಾ ಇತ್ತು. ಮೃತ್ಯುಂಜಯಪ್ಪಗಳು ಅಷ್ಟು ಕಠಿಣವಾದಂಥ ಹಾದಿಯನ್ನು ಸವಿಸಿ ಇವತ್ತು ಧಾರವಾಡವನ್ನು ವಿದ್ಯಾಕಾಶಿ ಅಂತ ಕರೀತಾರೆ. ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಅಸ್ಥಿಭಾರವನ್ನು ಹಾಕಿದ್ದು ಮೃತ್ಯುಂಜಯಪ್ಪಗಳು. ಅವರ ಬದುಕಿನ ಪ್ರೇರಣೆಯಿಂದ ನಾನು ಸ್ವಾಮಿಗಳಾಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಹಾಗೆ ಸ್ವಾಮಿಗಳಾಗಬೇಕು ಅಂತ ತೀರ್ಮಾನ ಮಾಡಿ ಚಿತ್ರದುರ್ಗ ಬೃಹನ್ಮಠಕ್ಕೆ ಬಂದು ಅಲ್ಲಿ ಬಸವತತ್ವ ಮಹಾವಿದ್ಯಾಲಯದೊಳಗೆ ಅಡ್ಮಿಷನ್ ತಗೊಂಡೆ. ಅಲ್ಲಿ ಬಂದು ಈ ಲಾಂಛನ ಧರಿಸ್ಕೊಂಡು ಬಸವತತ್ವ ಮಹಾವಿದ್ಯಾಲಯದೊಳಗೆ 2003ನೇ ಇಸ್ವಿ ಜನವರಿ 11ನೇ ತಾರೀಕು ಇದೆಲ್ಲ ಪರಿವರ್ತನೆ ಆಗಿದ್ದು. ಒಂದು ದೊಡ್ಡ ತಿರುವು ಅದು. ಹಾಗೆ ಅಲ್ಲಿ ಬಂದು ಬಸವತತ್ವ ಮಹಾವಿದ್ಯಾಲಯದಲ್ಲಿ ಅಡ್ಮಿಷನ್ ತಗೊಂಡ್ವಿ. ಅಲ್ಲಿ ನಮಗೆಲ್ಲ ಸಾಧಕ, ಬೋಧಕ, ಸುಧಾರಕ ಅಂತ 3 ವರ್ಷದ ಒಂದು ಕಲಿಕೆ ಇರುತ್ತೆ. ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ. 3 ಕಲಿಕೆ. ಸಾಧಕ, ಬೋಧಕ, ಸುಧಾರಕ ಅಂದ್ರೆ, ಸಾಧಕ ಅಂತಂದ್ರೆ ಅಲ್ಲಿ ನಮಗೆ ಮೊದಲನೇ ವರ್ಷ ಏನ್ ಮಾಡ್ತಾ ಇದ್ರು, ಬಸವತತ್ವವನ್ನ ಸಂಪೂರ್ಣ ಪರಿಚಯ ಮಾಡಿಸ್ತಿರ್ಲಿಲ್ಲ. ಬಸವತತ್ವದ ಮೌಲ್ಯಗಳ ಪರಿಚಯ ಮಾಡಿಸೋರು, ಸರಳವಾದ ವಚನಗಳನ್ನು ಪರಿಚಯ ಮಾಡಿಸ್ತಾ ಇದ್ರು. ಆಮೇಲೆ ಪೂಜೆ ಮಾಡಿಕೊಳ್ಳೋದು ಹೇಗೆ, ಧ್ಯಾನ ಮಾಡೋದು ಹೇಗೆ, ಆನಂತರ ಕಾಯಕ ದಾಸೋಹದ ಮಹತ್ವಗಳೇನು, ಇಂಥವೆಲ್ಲವನ್ನು ಕೂಡ ನಮಗೆ ಸರಳವಾಗಿ ಪರಿಚಯ ಮಾಡಿಸೋದು. ಅದ್ರ ಜೊತೆಯಲ್ಲಿ ಸಂಗೀತದ ಬೇಸಿಕ್ ಪರಿಚಯ ಮಾಡಿಕೊಡ್ತಾ ಇದ್ರು. ಆನಂತರ ಪ್ರವಚನ ಮಾಡೋದಕ್ಕೆ ಮತ್ತು ನಾವು ಮೌಲಿಕವಾಗಿರ್ತಕ್ಕಂಥ ಕಥೆಗಳನ್ನು ಹೇಳೋದಕ್ಕೆ ನೀತಿ ಕಥೆಗಳನ್ನು ಕಲಿಸ್ಕೊಡ್ತಾ ಇದ್ರು. ಮತ್ತೆ ಹೊಸ ಹೊಸ ಕೃತಿಗಳನ್ನು ಅಧ್ಯಯನ ಮಾಡೋದು ಹೇಗೆ ಅಂತೇಳಿ ಕಲಿಸ್ಕೊಡ್ತಾ ಇದ್ರು. ಜೊತೆಗೆ ನಿಯತಕಾಲಿಕೆಗಳನ್ನು ಓದಿಸೋದು. ಯಾವ ಕಾರಣಕ್ಕೂ ಕೂಡ ದೂರದರ್ಶನ ತೋರಿಸ್ತಿರ್ಲಿಲ್ಲ ನಮಗೆ, ಯಾವ ಕಾರಣಕ್ಕೂ ತೋರಿಸ್ತಿರ್ಲಿಲ್ಲ. ಆಮೇಲೆ ಪತ್ರಿಕೆಗಳಲ್ಲಿ ಬರುವಂಥ ಸಿನಿಮಾ ಪುರವಣಿ ಇತ್ತು ಅಂದ್ರೆ ಅದನ್ನು ಹೊರಗಿಟ್ಟು ಆಮೇಲೆ ಅದನ್ನು ಸಿನಿಮಾ ಪುರವಣಿ ಇಲ್ಲದೆ ಇರತಕ್ಕಂಥ ಪತ್ರಿಕೆಗಳು ಮಾತ್ರ ನಮ್ಮಲ್ಲಿ ಕಳಿಸ್ಕೊಡ್ತಾ ಇದ್ರು. ಈ ಥರದಲ್ಲಿ ಒಂದು ಮನಸ್ಸು ವಿಕಾರ ಆಗಲಾರ್ದಿರೋ ಹಾಗೆ ನಮಗೆ ತರಬೇತಿ ಕೊಡುವಂಥ ಕೆಲಸವನ್ನು ಬಸವತತ್ವ ಮಹಾವಿದ್ಯಾಲಯ ಆ ಥರದಲ್ಲಿ ಮೊದಲನೇ ವರ್ಷ ನಮ್ಮನ್ನೆಲ್ಲ ಹಂಗೆ ತಯಾರು ಮಾಡಿ ಬೆಳಗ್ಗೆ 5 ಗಂಟೆಗೆ ಏಳಬೇಕು. ಮತ್ತು ನಿತ್ಯ ಕ್ರಿಯೆಗಳೆಲ್ಲ ಮುಗಿಸ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿ, ಪ್ರಾರ್ಥನೆ ಸಂದರ್ಭದಿಂದ ನಮಗೆ ಪಾಠಗಳು ಶುರು ಆಗ್ತಾ ಇದ್ವು. ಪ್ರತಿಯೊಬ್ಬರು ಕೂಡ ಅಲ್ಲಿ ದಿನ ಒಬ್ಬೊಬ್ರು ಒಂದು ವಚನ ವಿಶ್ಲೇಷಣೆ ಮಾಡಬೇಕು. ಬರದೇ ಇರಲಿ, ಒಂದು ವಚನ ವಿಶ್ಲೇಷಣೆ ಮಾಡಲೇಬೇಕು, ಅಟೆಂಡೆನ್ಸ್ ಪ್ರಕಾರ ಮಾಡಲೇಬೇಕು ಅವನು. ಅದಾದ ತಕ್ಷಣದಲ್ಲಿ ಕಂಪಲ್ಸರಿ ಅದು. ಅದಾದ ತಕ್ಷಣ ನಮಗೆ ಇಡೀ ಮುರುಘಾ ಮಠದಲ್ಲಿ ಮುರುಘಾವನನ ಸ್ವಚ್ಛ ಮಾಡೋದಕ್ಕೆ ಬಿಡ್ತಾ ಇದ್ರು. ಅಲ್ಲಿ ಹೋಗಿ ಕಸ ಗುಡಿಸ್ಬರ್ಬೇಕಿತ್ತು. ಕೇವಲ ಅಧ್ಯಯನ ಅಲ್ಲ, ಅಧ್ಯಯನ ಅಷ್ಟೇ ಅಲ್ಲ, ಅದು ಶ್ರಮನೂ ಬೇಕು. ಬೆಳಗ್ಗೆ ಒಂದು 5:30ಯಿಂದ 6 ಗಂಟೆ ತನಕ ಪ್ರಾರ್ಥನೆ ಆದರೆ 6ರಿಂದ 7 ಗಂಟೆ ತನಕ ನಾವು ಶ್ರಮ ಹಾಕ್ಬೇಕಿತ್ತು, ಕಾಯಕ ಮಾಡೋದು ಅಂತೇಳಿ. ಆ ಪ್ರಾರ್ಥನೆಗೆ ಹೋಗ್ಲಿಲ್ಲ ಅಂದ್ರೆ ಬೆಳಗಿನ ಪ್ರಸಾದ ಇಲ್ಲ, ಈ ಕಾಯಕಕ್ಕೆ ಹೋಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಪ್ರಸಾದ ಇಲ್ಲ. ಈ ತರ ಸ್ಟ್ರಿಕ್ಟ್, ಅದರಲ್ಲಿ ಬಹಳ ಸ್ಟ್ರಿಕ್ಟ್ ಇತ್ತು. ಯಾವ ಕಾರಣಕ್ಕೂ ಕೊಡ್ತಿರ್ಲಿಲ್ಲ, ಉಪವಾಸ ಇರಲೇಬೇಕಿತ್ತು ನಾವು. ಅಂದ್ರೆ ಒಂದು ಕಾಠಿಣ್ಯತೆಯನ್ನ ಮತ್ತೆ ಒಂದು ಸಮಯ ಬದ್ಧತೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಅವೆಲ್ಲ ನಮಗೆ ಪೂರಕವಾದವು. ಅಲ್ಲಿನೂ ಕೂಡ ಒಳ್ಳೊಳ್ಳೆ ಅನುಭವಿಗಳು ನಮಗೆ ಪಾಠ ಮಾಡ್ತಾ ಇದ್ರು. ಮೊದಲನೇ ವರ್ಷ ಈ ಥರದಲ್ಲಿ ನಡೀತು. 2ನೇ ವರ್ಷ ಬಂದಾಗ ಮೊದಲನೇ ವರ್ಷದಲ್ಲಿ ಇನ್ನೊಂದು ಏನು ಮಾಡಿದ್ರು ಅಂದರೆ ಬೇರೆ ಬೇರೆ ಧರ್ಮಗಳ ಒಂದು ಸಂಕ್ಷಿಪ್ತ ಪರಿಚಯ. ಉದಾಹರಣೆಗೆ ವೈದಿಕ ಧರ್ಮ, ಜೈನ ಧರ್ಮ, ಶೈವ, ಸಿಖ್, ಯಹೂದಿ, ಆಮೇಲೆ ಇಸ್ಲಾಮು, ಕ್ರೈಸ್ತ, ಇಂಥ ಹಲವಾರು ಧರ್ಮಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮಗೆ ಗ್ಲೋಬಲ್ ರಿಲಿಜನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಮಗೆ ಪರಿಚಯವನ್ನು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಾರೆ. ಅದಾದ ನಂತರದಲ್ಲಿ ನಮ್ಮ ಶರಣ ಪರಂಪರೆಗೆ ಬರ್ತಕ್ಕಂಥ ಮೌಲಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿಸ್ತಾರೆ. ನಮಗೆ 2ನೇ ವರ್ಷ ಏನು ಮಾಡಿದ್ರು, ಪಗೋಳಕಟ್ಟಿ ಅವರು ಸಂಪಾದನೆ ಮಾಡಿರ್ತಕ್ಕಂಥ ವಚನಶಾಸ್ತ್ರ ಸಾರ ಭಾಗ 1, 2, 3 ಆ ಕೃತಿಗಳನ್ನ ಅಧ್ಯಯನ ಮಾಡಕ್ ಕೊಟ್ರು. ಅವಾಗ ಅಲ್ಲಿ ಗುರುಕುಲದಲ್ಲಿದ್ದಂಥ ಸಾಧಕರೆಲ್ಲರೂ ಅಲ್ಲಿ ಕೂತ್ಕೊಂಡಿರ್ತಿದ್ರು. ಅದ್ರ ಜೊತೆಲಿ ಮಠದ ವಿದ್ಯಾರ್ಥಿಗಳೆಲ್ಲರೂ ಅಲ್ಲಿ ಅಲ್ಲಿ ನಾವು ಪ್ರವಚನ ಹೇಗೆ ಮಾಡಿದ್ವಿ, ಏನು ತಪ್ಪಿದ್ವಿ ಅನ್ನೋದನ್ನ ನಮ್ಮ ಹಿರಿಯ ಸಾಧಕರೆಲ್ಲರೂ ಅದನ್ನ ನೋಟ್ ಮಾಡಿಕೊಂಡು ನಮಗೆ ಮತ್ತು ಊಟ ಆದ್ಮೇಲೆ ಪೂಜೆ ಪ್ರಸಾದ ಆದ್ಮೇಲೆ 8 ಗಂಟೆಗೆ ಮತ್ತೆ ಪೂಜೆ ಪ್ರಸಾದ ಚನ್ನಬಸವಣ್ಣವ್ರು ಬರೆದಂಥದ್ದು ಕರುಣಾಸಿಗೆ ನಾವು ಸ್ಪಿರಿಚುವಲ್ ಅನಾಟಮಿ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಮ್ಮ ಶರೀರ ಇದೆಯಲ್ಲ, ಇದು ನಮಗೆ ನೋಡಿದ್ರೆ ಇದು ನಮ್ಮ ದೇಹ, ಬಾಡಿ ಅಂತೀವಿ ನಾವು ಅಷ್ಟೇ ತತ್ವ. ಅದಕ್ಕೆ 2 ಆಯಾಮಗಳಿದಾವೆ. ಅಗ್ನಿಯ ಒಂದು ಗುಣ ಏನಪ್ಪಾ ಅಂದ್ರೆ ಬೆಳಕು ಕೊಡೋದು ಮತ್ತು ಸುಡೋದು. ಆ ಮಗುವಿನ ಮೊದಲನೇ ಕ್ರಿಯೆ ಅದು. ಆ ಮೊದಲನೇ ಕ್ರಿಯೆ ಪ್ರಾರಂಭ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಪಾಯ ಅಂತೇಳಿ ಅರ್ಥ. ಒಳ್ಳೆ ಆಚಾರ ವಿಚಾರಗಳ ಮೂಲಕವಾಗಿ ಪಕ್ವಗೊಂಡಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಜಂಗಮ ಅಂತ ಕರೆಯೋದು.